ಸಮುದ್ರದ ಒಳಗಡೆ ಇರತಕ್ಕಂಥ ಅಬ್ಡಕ್ಷನ್ ಝೋನ್ ಬಗ್ಗೆ ಯಾರು ಗಮನ ಕೊಡಲ್ಲ. ಇರೋ ನೀರನ್ನು ಎಲ್ರಿಗೂ ಹಂಚ್ಬೇಕಾಗುತ್ತೆ. ಸ್ಪಾಂಜ್ ಬಾತ್ ಮಾಡ್ಕೊಬೇಕಾಗುತ್ತೆ. ಸ್ನಾನ ಮಾಡೋಕ್ಕಾಗಲ್ಲ. ಆಯಾಲೆ ಧೂಮಕೇತು ನಮ್ಮ ಭೂಮಿಗೆ ಹತ್ತಿರಕ್ಕೆ ಬರುತ್ತೆ. ಡಿಕ್ಕಿ ಹೊಡೆದ್ರೆ ಮುಗೀತು, ಭೂಮಿ ಉಳಿಯಲ್ಲ. ಎಷ್ಟು ನೀರು ಅದರಿಂದ ಬಿಸಿಯಾಗಿದೆ, ಎಷ್ಟು ಆವಿಯಾಗಿದೆ. ತುಂಬಾ ಅನ್ಯೂಶುವಲ್ ಅನ್ಪ್ರೆಸಿಡೆಂಟೆಡ್ ಸಿಚುವೇಶನ್ ಇತ್ತು. ಅದಾದಾಗ ಸಾಕಷ್ಟು ನೀರು ಕುದಿಯುತ್ತೆ ಆ್ಯಂಡ್ ಆವಿಯಾಗುತ್ತೆ, ಮಳೆ ಬರುತ್ತೆ. ಅದು ನಮಗೆ KRS ಅಂದರೆ ಬ್ರಹ್ಮಗಿರಿಯಿಂದಲೂ ಮಳೆ ಬರಬೇಕು. ವಾಣಿ ವಿಲಾಸ ಇಲ್ಲ, ಕಬಿನಿ ಇಲ್ಲ, ಹರಂಗಿ ಇಲ್ಲ, ಹೇಮಾವತಿ ಇಲ್ಲ. ಬೀದಿ ದೀಪಗಳು ಬೆಳಗ್ಗೆ 6 ಗಂಟೆ ಆದ ತಕ್ಷಣ ಆಫ್ ಮಾಡಬೇಕು. ಕೆಲವು ಕಡೆ 7-8 ಗಂಟೆ ಆದರೂ ಆಫ್ ಆಗಿದೆ. ಡೆವಲಪ್ಮೆಂಟ್ಸ್ ಎಲ್ಲ ನಾನು ಗಮನಿಸ್ತಾ ಇದ್ದೀನಿ, ಆದರೆ ಪ್ರೆಡಿಕ್ಷನ್ ಕೊಡೋಕ್ಕೆ ಹೋಗಿಲ್ಲ. ಕೆಲವು ಜ್ವಾಲಾಮುಖಿಗಳು ಸಕ್ರಿಯವಾಗಿಲ್ಲ, ಆವಿ ಬಿಡುಗಡೆ ಆಗ್ತಾ ಇಲ್ಲ. ಅದು ಮುಖ್ಯ ಕಾರಣ. ಅದು ಆಗೋದ ಮೇಲೆ ತಿನ್ನೋದಕ್ಕೇನೂ ಇಲ್ಲ, ಕುಡಿಯೋದಕ್ಕೇನೂ ಇಲ್ಲ, ಬೆಳೆ ಇಲ್ಲ. ದೊಡ್ಡ ಭೀಕರ ಕ್ಷಾಮ ಆ ಪ್ರದೇಶಗಳಲ್ಲಿ. ಯಾವುದೋ ಒಂದು 1 ಕಿಲೋಮೀಟರ್ ಎತ್ತರದಲ್ಲಿ ಯೂನಿಫಾರ್ಮ್ ಕಂಡೀಷನ್ ಇದೆ ಅಂತ ಹೇಳೋಕ್ಕಾಗಲ್ಲ. ಭೂಮಿ ಹುಟ್ಟಿದಾಗಲಿಂದ ಇದೇ ರೀತಿಯ ಪ್ರಕ್ರಿಯೆಗಳು ನಡ್ಕೊಂಡು ಬಂದಿವೆ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಒಂಥರ ಶ್ರಾವಣ ಮಾಸ ಶುರುವಾಗ್ಬಿಡುತ್ತೇನೋ ಅನಿಸುವಷ್ಟರ ಮಟ್ಟಿಗೆ ತಣ್ಣನೆಯ ಗಾಳಿ. ಮಳೆ ಬಂದೇ ಬಿಡ್ತು ನಿಜ ಅಂತ ಅನಿಸುತ್ತೆ, ಆದರೆ ಮಳೆ ಬರ್ತಿಲ್ಲ. ಮೋಡ ಕವಿದ ವಾತಾವರಣ. ಸ್ಟಿಲ್ ನಾವು ನ್ಯೂಸಲ್ಲಿ ಹಾಕ್ತೀವಿ, ನಮಗೆ ಹವಾಮಾನ ಇಲಾಖೆಯಿಂದನೂ ಕೂಡ ಬರುತ್ತೆ ನ್ಯೂಸು, ಅಲ್ಲಲ್ಲಿ ಮಳೆ ಬರುತ್ತೆ, ಎಲ್ಲೋ ಅಲರ್ಟ್ ಇದೆ ಅಂತ. ಬಟ್ ಹಂಗಾಗ್ತಿಲ್ಲ ಅನ್ನೋದು ಮತ್ತೊಂದು ಕಡೆ ವಿಜ್ಞಾನಿಗಳು ಮಾತಾಡ್ತಿದ್ದಾರೆ. ಒಂದು ಅರ್ಥದಲ್ಲಿ ವಿಜ್ಞಾನಿಗಳು ನಮಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಒಂಥರ ಅಲರ್ಟ್ ಇದು, ಬಿಕಾಸ್ ಈಗಾಗಲೇ ಸರ್ಕಾರ ಒಂದು ಸ್ಟೆಪ್ ಅಹೆಡ್ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅವ್ರಿಗೂ ಒಂದು ಸಣ್ಣನೆಯ ಶಾಖ ಮುಟ್ತಾ ಇದೆ, ಬಿಸಿ ಮುಟ್ತಾ ಇದೆ, ಮುಂದೇನೋ ಕಾದಿದೆ ಅಂತ. ಮುಂಗಾರು ಕೈ ಕೊಡ್ತಾ ಇದೆ, ಹಿಂಗಾರು ಮುಂದಕ್ಕೆ ಕೈ ಕೊಡುತ್ತೆ, ಆ ಥರದ ವಾತಾವರಣ. ಈ ಮುಂಚೆನೂ ಕೂಡ ಒಂದು ಎಪಿಸೋಡ್ ಮಾಡಿದ್ವಿ, ಅದರಲ್ಲಿ ನಿಖರವಾಗಿ ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ರು. ಈಗ ಅದನ್ನು ಮುಂದುವರೆದ ಭಾಗ. ನನ್ನ ಜೊತೆ ಇದ್ದಾರೆ ಪ್ರಸಿದ್ಧ ಭೂವಿಜ್ಞಾನಿ ಡಾಕ್ಟರ್ HSM ಪ್ರಕಾಶ್ ಅವರು. ಹೌದು, ಕಳೆದ 8 ವರ್ಷಗಳಿಂದ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಕೂಡ ನಿಖರವಾಗಿ ಯಶಸ್ವಿಯಾಗಿ ಮುನ್ನೆಚ್ಚರಿಕೆಗಳು ಕೆಲಸ ಮಾಡ್ತಾ ಇವೆ. ನಮ್ಮ ಉದ್ದೇಶ ಜನಗಳಲ್ಲಿ ಭಯ, ಆತಂಕ ಅದೆಲ್ಲ ಮೂಡಿಸೋದಲ್ಲ. ಜನಗಳಿಗೆ ಎಚ್ಚರಿಸೋದು, ಸರ್ಕಾರನ ಎಚ್ಚರಿಸೋದು, ಮುಂದೆ ಇಂಥ ಪರಿಸ್ಥಿತಿ ಬರೋದ್ರಲ್ಲಿದೆ. ನಾನು ಹಿಂದೆ 19ರಲ್ಲಿ ಕೊಡಗು ಕೇರಳ ದುರಂತ ಮರುಕಳಿಸುತ್ತೆ ಅಂತ ಹೇಳಿದ್ದೆ ನಿಖರವಾಗಿ. ಅದೇ ರೀತಿ ಆಯಿತು. ನಂತರ 23ರಲ್ಲಿ ಕೊರತೆ ಅಂತ ಹೇಳಿದ್ದೆ, ಅದೇ ರೀತಿ ಕೊರತೆ ಉಂಟಾಯಿತು. ಆ ವರ್ಷ IMD ಅವರು ಮತ್ತು ಬೇರೆ ಏಜೆನ್ಸಿಯವರೆಲ್ಲ ನಾರ್ಮಲ್ ಇಯರ್ ಅಂತ ಹೇಳಿದರು. ಅವರು ಒಂದು ರೀತಿ ಅವರ ಹಳೆಯ ಪದ್ಧತಿ LPA ಅಂತ, ಲಾಂಗ್ ಪೀರಿಯಡ್ ಆವ್ರೇಜ್ ಅಂತ ಒಂದು ಮೆಥಡ್ನಲ್ಲಿ, ಸ್ಟ್ಯಾಟಿಸ್ಟಿಕಲ್ ಮೆಥಡ್ನಲ್ಲಿ ಅವರು ಮುನ್ಸೂಚನೆ ಕೊಡ್ತಾರೆ. ಉಳಿದ ಏಜೆನ್ಸಿಗಳು ಕೆಲವರೆಲ್ಲ ಮ್ಯಾಥಮೆಟಿಕಲ್ ಮಾಡೆಲಿಂಗ್ ಮಾಡಿ ಕೊಡ್ತಾರೆ. ಆದರೆ ಪ್ರಕೃತಿ ಸ್ಟ್ಯಾಟಿಸ್ಟಿಕ್ಸು ಫಾಲೋ ಮಾಡಲ್ಲ, ಮ್ಯಾಥಮೆಟಿಕಲ್ ಮಾಡೆಲಿಂಗು ಫಾಲೋ ಮಾಡಲ್ಲ, ಕಂಪ್ಯೂಟರ್ ಪ್ರೊಜೆಕ್ಷನ್ನು ಫಾಲೋ ಮಾಡಲ್ಲ. ಪ್ರಕೃತಿಗೆ ತನ್ನದೇ ಆದ ಲಾಜಿಕ್ ಇದೆ, ತನ್ನದೇ ಆದ ಒಂದು ಮೆಥಡಾಲಜಿ ಇದೆ, ತನ್ನದೇ ಆದಂತಹ ಒಂದು ಪ್ಯಾಟರ್ನ್ ಇದೆ, ತನ್ನದೇ ಆದಂತಹ ಒಂದು ಸ್ಕೀಮ್ ಇದೆ, ತನ್ನದೇ ಆದಂತಹ ಒಂದು ಡಿಸೈನ್ ಇದೆ. ಪ್ರತಿ ವರ್ಷ ತನ್ನ ಟೈಮ್ ಟೇಬಲ್ ಪ್ರಕಾರ ತಾನು ತನ್ನ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದೆ. ಸರ್, ಹೌಸ್ ದ ಸಿಚುವೇಶನ್? 2026 ಜುಲೈ ತಿಂಗಳಿಗೆ ಎಂಟ್ರಿ ಕೊಟ್ವಿ ನಾವು. ಅಂದ್ಕೊಂಡಂಗೆ ಪ್ರಕೃತಿ ಇದುವರೆಗೂ ಕೂಡ ಸಹಕರಿಸಿಲ್ಲ, ಬಿಹೇವ್ ಮಾಡ್ತಿಲ್ಲ. ಪ್ರೆಸೆಂಟ್ ಸಿನಾರಿಯೋ ಸಿಚುವೇಶನ್ ಹೇಗಿದೆ ಸರ್? ಈ ವರ್ಷ ನೋಡಿ, ಈ ತಿಂಗಳು ಜುಲೈ 2026 ಈಗಾಗಲೇ 5 ದಿನಗಳಾದವು. ಹೌದು. ಸೊ ಇನ್ನು 5-6ನೇ ದಿನ ಇದು, 1 ವಾರ ಆಯಿತು ಅಂತ ಇಟ್ಕೊಳ್ಳಿ. ಇನ್ನು 2, 3, 4 ವಾರಗಳಲ್ಲಿ, ಜುಲೈನಲ್ಲಿ ವಾಡಿಕೆ ಪ್ರಕಾರ ಆಗಸ್ಟ್ 15ರವರೆಗೆ 2-3 ವಾರಗಳಲ್ಲಿ ದೊಡ್ಡ ಮಳೆಗಳು ಬರ್ತವೆ. ಅದು ರೋಹಿಣಿ, ಭರಣಿ ಅವು ನಾನು ಹೇಳಲ್ಲ. ಅದು ನಮ್ಮ ನಕ್ಷತ್ರಗಳನ್ನು ಅದನ್ನು ಡಿವೈಡ್ ಮಾಡಿದ್ದಾರೆ ವರ್ಷದಲ್ಲಿ. ಅಕಾರ್ಡಿಂಗ್ ಟು ದಟ್ ಕೆಲವು ನಕ್ಷತ್ರಗಳಲ್ಲಿ ದೊಡ್ಡ ಮಳೆಗಳು ಬರ್ತವೆ ವಾಡಿಕೆ ಪ್ರಕಾರ ಸುಭಿಕ್ಷ ಸಮಯದಲ್ಲಿ. ಆದರೆ ದುರ್ಭಿಕ್ಷ ಬಿದ್ದಾಗ ನಮ್ಮ ಲೆಕ್ಕಾಚಾರ ಎಲ್ಲ ಉಲ್ಟಾಪಲ್ಟ ಆಗುತ್ತೆ. ಯಾತಕ್ಕೆ ಉಲ್ಟಾಪಲ್ಟ ಆಗುತ್ತೆ? ಯಾಕೆ ದುರ್ಭಿಕ್ಷ ಬರುತ್ತೆ? ಯಾಕೆ ಬರ ಬರುತ್ತೆ? ಯಾಕೆ ಪ್ರವಾಹ ಬರುತ್ತೆ? ಇವೆಲ್ಲವನ್ನು ನಾವು ಕೂಲಂಕುಷವಾಗಿ ಆಲೋಚನೆ ಮಾಡಬೇಕು. ನಾವು ಇದುವರೆಗೂ ಅಂದ್ಕೊಂಡಿದ್ದಂತಹ ಈ ಕೆಲವು ಥಿಯರಿಗಳಿವೆ, ಕಾರ್ಬನ್ ಡೈಆಕ್ಸೈಡು, ಹಸಿರು ಮನೆ ಪರಿಣಾಮ, ಗ್ಲೋಬಲ್ ವಾರ್ಮಿಂಗು, ಕರೆಕ್ಟು, ಇವೆಲ್ಲ ಅಲ್ಲ. ಇವೆಲ್ಲ ಫೇಕ್ ಥಿಯರಿಗಳು, ಫಾಲ್ಸ್ ಥಿಯರಿಗಳು. ಆ್ಯಂಡ್
ಏನು ಬೇಸ್ಲೆಸ್ ಥಿಯರಿಗಳು ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಕಳೆದ 30-40 ವರ್ಷಗಳಿಂದ ನಾವು ಕಾರ್ಬನ್ ಡೈಆಕ್ಸೈಡ್ ನೋಡ್ತಾ ಇದ್ದೀವಿ. ಹಿಂದೆ 100,000 ಲಕ್ಷ ವರ್ಷಗಳ ಹಿಂದೆ ಕಾಲಘಟ್ಟಗಳಲ್ಲಿ ಇದು CO2 ಇರಲಿಲ್ಲ, ಮನುಷ್ಯನೇ ಹುಟ್ಟಿರಲಿಲ್ಲ. 4 ದಶಲಕ್ಷ ವರ್ಷಗಳ ಹಿಂದೆ ಆಗೆಲ್ಲ ದೊಡ್ಡ ದೊಡ್ಡ ಭೀಕರ ಭಯಂಕರ ಕ್ಲೈಮೇಟ್ ಚೇಂಜಸ್ ಆಗಿವೆ, ಕೆಟಾಸ್ಟ್ರೋಫ್ಸ್ ಆಗಿವೆ. ಇದಕ್ಕೆಲ್ಲ ಏನು ಕಾರಣ ಅಂತ ನಾವು ಆಲೋಚನೆ ಮಾಡಿದಾಗ 3 ಕಾರಣಗಳು ಗೋಚರಿಸ್ತವೆ ಮುಖ್ಯವಾಗಿ. ಅಂದ್ರೆ ಇವತ್ತಿನ ಈ ಪರಿಸ್ಥಿತಿ ಕಾರಣ 3. ಇವತ್ತಿನ ಪರಿಸ್ಥಿತಿಗೆ 1, ಈ ಉಳಿದ ಸಮಯದಲ್ಲಿ 3 ಇರ್ತವೆ. ಆ 3 ಕೂಡ ಆಗೊಮ್ಮೆ ಕಾಣಿಸ್ತವೆ. 50-60 ವರ್ಷಗಳಲ್ಲಿ, 100 ವರ್ಷಗಳಲ್ಲಿ ಒಂದ್ಸರಿ. ಏನ್ ಕಾರಣ? ಅಸಲಿ ಕಾರಣಗಳೇ 3 ಪ್ರಕೃತಿನಲ್ಲಿ, ಭೂಮಿನಲ್ಲಿ. ಒಂದು, ಈ ಒಳಗಿರ್ತಕ್ಕಂಥ ಹೀಟ್, ಇಂಟರ್ನಲ್ ಹೀಟ್, ವಾಲ್ಕನಿಕ್ ಹೀಟ್. ನಂಬರ್ ಆಫ್ ವಾಲ್ಕನೋಸ್ ಜಾಸ್ತಿ ಆದಾಗ ಆ ಹೀಟ್ ಹೊರಗಡೆ ಬರೋದು. ಆ ಹೀಟ್ ಹೊರಗಡೆ ಬಂದು ವಾರ್ಮಿಂಗ್ ಉಂಟು ಮಾಡುತ್ತೆ. ಅದು ಈ ಮಾಯಿಶ್ಚರ್ನ ರೀಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಅದರಿಂದಾಗಿ ಮಳೆ ಏರುಪೇರಾಗುತ್ತೆ. ಎಲ್ಲೋ ಬೀಳಬೇಕಾದ ಮಳೆ ಇನ್ನೆಲ್ಲೋ ಬಿದ್ದಿರುತ್ತೆ. ಸೊ ಅತಿವೃಷ್ಟಿ, ವೃಷ್ಟಿ ಆಗುತ್ತೆ. ಒಂದು ಇಂಟರ್ನಲ್ ಹೀಟ್ ಕಮಿಂಗ್ ಔಟ್ ಪೀರಿಯಾಡಿಕಲಿ, ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ. ಕೆಲವೊಮ್ಮೆ 10-20 ವರ್ಷಗಳಲ್ಲಿ ಅತಿ ಹೆಚ್ಚಿನ ಶಾಖ ವಾಲ್ಕ್ಯಾನಿಕ್ ಹೀಟ್ ಹೊರಗಡೆ ಬರುತ್ತೆ. ಒಂದು. ಎರಡನೇದು ನೋಡಿ, ಸೋಲಾರ್ ಫ್ಲೇರ್ ಅಪ್ ಅಂತ ಹೇಳ್ತಾರೆ ಆಸ್ಟ್ರಾನಮಿ ಇದರಲ್ಲಿ, ನ್ಯಾಸಾದವರು ಅವರೆಲ್ಲ. ಸೋಲಾರ್ನಲ್ಲಿ ಬಜೆಟ್ ಎಷ್ಟಿದೆ, ಬರ್ನಿಂಗ್ ಗ್ಯಾಸ್, ಅದು ನಾರ್ಮಲಾಗಿ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಹೆಚ್ಚಿನ ಪ್ರಮಾಣದ ಬರ್ನಿಂಗ್ ಆಗುತ್ತೆ. ಆಗ ಸೋಲಾರ್ ಸನ್ಸ್ ಕರೋನಾ ಏನಿದೆ ಡಿಸ್ಕ್, ಅದರ ಆಚೆಗೆ ಹೆಚ್ಚಿನ ಫ್ಲೇಮ್ಸ್ ಹೊರಗಡೆ ಬರ್ತವೆ. ಅದು ಸೋಲಾರ್ ರೇಡಿಯೇಷನ್ ಅಂತ. ಅದು ಬೇರೆ ಎಲ್ಲ ಗ್ರಹಗಳ ಜೊತೆ ನಮ್ಮ ಗ್ರಹಕ್ಕೂ ಕೂಡ ಬರುತ್ತೆ. ಅದು ಸೋಲಾರ್ ಫ್ಲೇರ್ ಅಪ್ ಅಂತ. ಕೆನ್ನಾಲಿಗೆಗಳು 100,000 ಕಿಲೋಮೀಟರ್ ಆಚೆ ಬಂದರೆ ಅದರ ಹೀಟ್ ನಮ್ಮ ಕಡೆ ಬರುತ್ತೆ. ಅದು ಬಂದಾಗ ನಮ್ಮಲ್ಲಿ ಏರುಪೇರಾಗುತ್ತೆ. ಹೆಚ್ಚಿನ ಹೀಟು ನಮಗೆ 35 ಡಿಗ್ರಿ ನಾರ್ಮಲ್, ಇದಕ್ಕಿದಂಗೆ 37 ಆದರೆ, 2 ಡಿಗ್ರಿ ಜಾಸ್ತಿ ಆದರೆ ಈ ನೀರೆಲ್ಲ ಆವಿಯಾಗಿ ಹೊರಟೋಗುತ್ತೆ. ಸೊ ಆಗ ಕ್ಷಾಮ ಉಂಟಾಗುತ್ತೆ ಸತತವಾಗಿ 5-6 ವರ್ಷ, 10 ವರ್ಷ ಈ ರೀತಿ ಆದರೆ. ಒಂದು, ಈಗ ಕೆಲವು ಪ್ರದೇಶಗಳಲ್ಲಿ 50 ಡಿಗ್ರಿ ಪ್ರತಿ ವರ್ಷ ಇದ್ದೇ ಇರುತ್ತೆ, ಅಂತ ಕಡೆ ನೀರೇ ಇರಲ್ಲ, ಮರುಭೂಮಿಗಳೇ ಅದೆಲ್ಲ. ಆ ಮರುಭೂಮಿ ಅಂತ ಸ್ಥಿತಿ ಬೇರೆ ಎಲ್ಲ ಪ್ರದೇಶಗಳು ಉಂಟಾಗುತ್ತೆ ಈ ಸೋಲಾರ್ ಫ್ಲೇರ್ ಅಪ್ ಆದಾಗ. ಎರಡನೇದು. ಮೂರನೇದು ಅಪರೂಪ, 1965, 66, 67ರಲ್ಲಿ ಇದು ಕಂಡು ಬಂದಿತ್ತು. ಹ್ಯಾಲೆ ಧೂಮಕೇತು ಅಂತ ಕಾಣಿಸ್ಕೊಂಡಿತ್ತು. ಆಗ ಆಗಿನ್ನೂ ಭೂಮಿಗೆ ಬಂದಿರಲಿಲ್ಲ. ಸೊ ನಾನಾಗ 7ನೇ ಕ್ಲಾಸ್ನಲ್ಲಿದ್ದೆ. ಅಮೇರಿಕಾದವರು ಕೇರ್ ಅಂತ, ಕೋಆಪರೇಟಿವ್ ಅಮೆರಿಕನ್ ರಿಲೀಫ್ ಎವ್ರಿವೇರ್ ಅಂತ ರವೆ ಕೊಟ್ಟಿದ್ರು, ಗೋಧಿ ಕೊಟ್ಟರು, ಕೆಂಪು ಜೋಳ ಕೊಟ್ಟರು. ಅದನ್ನು ತಿಂದು ನಾವೆಲ್ಲ ಬದುಕಿದ್ದು ಆಗಿನ ತಲೆಮಾರು. ಸೊ ಆಗಿನ, ಈಗ 70 ಯಾರಿದ್ದಾರೆ, 75 ಯಾರಿದ್ದಾರೆ, ಅವ್ರಿಗೆಲ್ಲ ಜ್ಞಾಪಕ ಇರುತ್ತೆ. ಇಡೀ ಇಂಡಿಯಾದಲ್ಲಿ ಏನೂ ಇರಲಿಲ್ಲ ತಿನ್ನೋದಕ್ಕೆ. ಅದು ಯಾತಕ್ಕಾಗುತ್ತೆ ಅಂದರೆ, ಆ ಹ್ಯಾಲೆ ಧೂಮಕೇತು ನಮ್ಮ ಭೂಮಿಗೆ ಹತ್ತಿರಕ್ಕೆ ಬರುತ್ತೆ. ಬಂದಾಗ ಅದರ ಶಾಖ ಪ್ಲಸ್ ಸೂರ್ಯನ ಶಾಖ ಎರಡೂ ಸೇರಿ ನೀರಿನ ಮೂಲಗಳೆಲ್ಲ ಬತ್ತೋಗ್ತವೆ, ಆವಿ ಆಗ್ತವೆ. ಅದು ಯಾತಕ್ಕೆ ಅಂದರೆ, ಧೂಮಕೇತು ಕೂಡ ಒಂದು ಬರ್ನಿಂಗ್ ಸ್ಟಾರ್, ಸನ್ನಿದ್ದಾಗೆ. ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಎಲ್ಲೆಲ್ಲೋ ಅಲ್ದಾಡ್ಕೊಂಡು ಕೊನೆಗೆ ಭೂಮಿಗೆ ಹತ್ತಿರ ಬಂದು ಒಂದು ಸ್ವಲ್ಪ ದಿನ ಅಥವಾ ಒಂದು ಸ್ವಲ್ಪ ವರ್ಷ ಸುತ್ತಾಡಿ ನಮ್ಮ ಸುತ್ತಮುತ್ತ ಜೊತೆಗಿದ್ದು ಆಮೇಲೆ ಇನ್ಯಾವುದೋ ಆರ್ಬಿಟ್ನಲ್ಲಿ ಹೊರಟೋಗ್ಬಿಡುತ್ತದೆ. ಧೂಮಕೇತುಗಳೇ ಹಾಗೆ ಅಲೆಮಾರಿಗಳು. ಕರೆಕ್ಟ್. ಎಲ್ಲ ಗ್ರಹಗಳನ್ನು ಸುತ್ತಾಡಿ ಕೊನೆಗೆ ಸೂರ್ಯನ ಈ ಮಂಡಲ ಬಿಟ್ಟು ಇನ್ನೆಲ್ಲ ಹೊರಟೋಗ್ಬಿಡ್ತವೆ, ಅಲೆಮಾರಿಗಳು ಅಂತ. ಅದೃಷ್ಟಕ್ಕೆ ಅವು ಭೂಮಿ ಹತ್ತಿರ ಬಂದಾಗ ಭೂಮಿಗೆ ಡಿಕ್ಕಿ ಹೊಡೆಯಲ್ಲ. ಅಷ್ಟು ದೊಡ್ಡ ಧೂಮಕೇತುಗಳು ಡಿಕ್ಕಿ ಹೊಡೆದ್ರೆ ಮುಗೀತು, ಭೂಮಿ ಉಳಿಯಲ್ಲ. ಆದರೆ ಅದೃಷ್ಟಕ್ಕೆ ಅದಾಗಲಿಲ್ಲ ಲಾಸ್ಟ್ ಟೈಮ್ ಹ್ಯಾಲೆ. ಸೊ ಈ ರೀತಿ ಆಗಾಗ್ಗೆ ಕಾಣಿಸ್ಕೊತಾ ಇರ್ತವೆ. ಅದು ಧೂಮಕೇತುಗಳು ಬಂದಾಗ ಈ ರೀತಿ ಏರುಪೇರಾಗುತ್ತೆ. ಬಟ್ ಇವಾಗಿರೋವಂಥ ಪ್ರಾಬ್ಲಮ್ ಏನು? ಈಗ ಅಂದರೆ ನಾನು ಈಗಾಗಲೇ ಹೇಳಿದಾಗ ಇಂಟರ್ನಲ್ ಹೀಟ್, ವಾಲ್ಕ್ಯಾನಿಕ್ ಆ್ಯಕ್ಟಿವಿಟಿ, ಅದು ಹೆಚ್ಚಾದಾಗಲೂ ಕೂಡ ಸಮಸ್ಯೆ, ಕಡಿಮೆ ಆದಾಗಲೂ ಕೂಡ ಸಮಸ್ಯೆ. ಆ ಜ್ವಾಲಾಮುಖಿ ಸ್ಫೋಟವಾದಾಗ ನಾವೆಲ್ಲ ನೋಡಿದ ಹಾಗೆ, ವಿಡಿಯೋಗಳಲ್ಲಿ ನೋಡಿದ ಹಾಗೆ ಕೆಂಪು ಲಾವಾರಸ ಹರಿದು ಹೊರಗಡೆ ಬರುತ್ತೆ. ಅದು ನೆಲದ ಮೇಲೆ ಹರಿದು ಅಲ್ಲೆಲ್ಲ ಒಂದು 3-4 ಕಿಲೋಮೀಟರ್ ದೂರ ಹೋಗಿ ಗಟ್ಟಿಯಾಗಿ ಉಳ್ಕೊಡುತ್ತೆ. ಕೆಲವೊಮ್ಮೆ ಅದು 4-5 ಕಿಲೋಮೀಟ್ರ್, 6 ಕಿಲೋಮೀಟ್ರು ಹರಿದು ಸಮುದ್ರಕ್ಕೆ ಬೀಳುತ್ತೆ. ಸಮುದ್ರಕ್ಕೆ ಬಿದ್ದಾಗ ಆ ನೀರು ಕುದಿದು ಆವಿಯಾಗುತ್ತೆ ಸಮುದ್ರದ ನೀರು. ಯಾಕೆಂದರೆ ಇದ್ರ ಶಾಖ 1000 ಡಿಗ್ರಿ, ಸಮುದ್ರ ನೀರಿನ ಶಾಖ 10-15 ಡಿಗ್ರಿ. ಸೊ ಆಗ ಇನ್ಸ್ಟಂಟೇನಿಯಸ್ ಆಗಿ ಹೈ ಡೆನ್ಸಿಟಿ ವೇಪರ್ ಜನರೇಟ್ ಆಗುತ್ತೆ. ಅದು ಮೇಲಕ್ಕೆ ಹೋಗಿ ಮೋಡ ಆಗಿ
ಅದು ಆ ಕಡೆ ಈ ಕಡೆ ಚಲಿಸಿ ವಿಂಡ್ ಡೈರೆಕ್ಷನ್, ವಿಂಡ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಅಥವಾ ಉತ್ತರಕ್ಕೆ ಚಲಿಸಿ ಅದು ಎಲ್ಲಿಗೆ ತನಕ ಹೋಗುತ್ತೋ ಅಲ್ಲಿ ತನಕ ಹೋಗಿ ಅಲ್ಲಿ ಮಳೆ ಸುರಿಸುತ್ತೆ. ಇದು ಪ್ರತಿ ಏನೋ ದೊಡ್ಡ ಮಳೆಗಳ ಹಿಂದಿನ ಕಥೆ ಇದು. ಪ್ರವಾಹಗಳು, ಭೂಕುಸಿತಗಳು ಮತ್ತು ದೊಡ್ಡ ಮಟ್ಟದ ಚಂಡಮಾರುತಗಳು ಇವು ಆಗೋದಕ್ಕೆ ಈ ರೀತಿಯ ಜ್ವಾಲಾಮುಖಿಗಳ ಸ್ಫೋಟ ಕಾರಣ. ನಮ್ಮ ನೆಲದ ಮೇಲೆ ದ್ವೀಪಗಳಲ್ಲಿ ಅವೆಲ್ಲ ನೂರಾರು ಜ್ವಾಲಾಮುಖಿಗಳಿದ್ದರೆ, ಸಮುದ್ರದ ಒಳಗಡೆ ಸಾವಿರಾರು ಭೀಕರ ಭಯಂಕರ ದೊಡ್ಡ ದೊಡ್ಡ ಸೂಪರ್ ವಾಲ್ಕನೋಗಳಿವೆ. ಅವು ನೀರೊಳಗಡೆ ಇರೋದ್ರಿಂದ ಭಾಳ ಜನ ಗಮನ ಬರಲ್ಲ. ಈವನ್ ಭೂವಿಜ್ಞಾನಿಗಳು ಕೂಡ ಇದು ಗಮನ ಕೊಟ್ಟಿಲ್ಲ ಇದುವರೆಗೂ. ಯಾಕೆ ಅಂದರೆ ನೀರೊಳಗಡೆ ಇವೆ, ನಮ್ಗೆ ವರದಿ ಬರಲ್ಲ. ನೆಲದ ಮೇಲೆ ಜ್ವಾಲಾಮುಖಿ ಒಂದು ಸ್ಫೋಟವಾದರೆ ವಿತಿನ್ 1 hour ಬುಲೆಟಿನ್ ಬರುತ್ತೆ. ಆಲ್ ಓವರ್ ದಿ ವರ್ಲ್ಡ್ ಟಿವಿಗಳು ತೋರಿಸ್ತಾರೆ, ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ನೀರೊಳಗಡೆ ನಡೆಯೋ ಘಟನೆಗಳು ಇದು 100 ಆದರೆ ಅದು 1000, 10ರಷ್ಟು ಜಾಸ್ತಿ ಆಗಾಗ ಆಗ್ತಾ ಇರ್ತವೆ, ಡೈಲಿ ಆಗ್ತಾ ಇರುತ್ತೆ. ಎಲ್ಲಾಗುತ್ತೆ ಅದ್ರ ಬಗ್ಗೆ ಇಂಡೈರೆಕ್ಟ್ ಮಾಹಿತಿ ಬರುತ್ತೆ. ಅದರ ಆಧಾರದ ಮೇಲೆ ಇಂಟರ್ಪ್ರಿಟ್ ಮಾಡಿ ಎಲ್ಲಿ ಅದು ವಾಲ್ಕ್ಯಾನಿಕ್ ಅರ್ಥಕ್ವೇಕ್ಸ್ ಆಗಿವೆ, ಮೈನರ್ ಅರ್ಥಕ್ವೇಕ್ಸ್ ಆಗಿವೆ, ಮ್ಯಾಗ್ಮ್ಯಾಟಿಕ್ ಅರ್ಥಕ್ವೇಕ್ಸ್ ಆಗಿದೆ, ಅದನ್ನು ಅರ್ಥ ಮಾಡಿಕೊಂಡು ಎಷ್ಟು ಲಾವಾ ಹೊರಗಡೆ ಬಂದಿದೆ, ಸೀ ಫ್ಲೋರ್ ಸ್ಪ್ರೆಡಿಂಗ್ ಆಗಿದೆ, ಎಷ್ಟು ನೀರು ಅದರಿಂದ ಬಿಸಿಯಾಗಿದೆ, ಎಷ್ಟು ಆವಿಯಾಗಿದೆ, ಅದೆಲ್ಲ ಲೆಕ್ಕ ಹಾಕಿ ನಾವು ಮಳೆಯ ಒಂದು ಸಾಧ್ಯತೆಯನ್ನು ಲೆಕ್ಕ ಹಾಕ್ತೀವಿ. ಈ ಒಂದು ಕಾರಣಕ್ಕೆ ಇವತ್ತಿನ ಈ ಪರಿಸ್ಥಿತಿ ಅಂತ ಹೇಳೋದಾದ್ರೆ ಏನು? 2017, 18, 19ರಲ್ಲಿ ಅರ್ಲಿ 20 ಕೂಡ ತುಂಬ ಅನ್ಯೂಶುವಲ್ ಅನ್ಪ್ರೆಸಿಡೆಂಟೆಡ್ ಸಿಚುವೇಶನ್ ಇತ್ತು. ಭಾಳ ಅಪರೂಪಕ್ಕೊಂದ್ಸರಿ ಆಗುವಂಥದ್ದು ನಮ್ಮ ಅರೇಬಿಯನ್ ಸಿ ತಳದಲ್ಲಿ, ಮತ್ತು ಬೇ ಆಫ್ ಬೆಂಗಾಲ್ನಲ್ಲಿ, ಸುಮಾತ್ರದಲ್ಲಿ, ಜಾವಾದಲ್ಲಿ, ಮತ್ತು ಆ ಕಡೆ ಬಾಲಿ ದ್ವೀಪ, ಆ ರೀತಿಯ ದ್ವೀಪಗಳಲ್ಲಿ, ಮತ್ತು ಕಾಮ್ಚಟ್ಕಾ ರಷ್ಯಾದಲ್ಲಿ, ಮತ್ತು ಹವಾಯಿಯನ್ ದ್ವೀಪಗಳಲ್ಲಿ ಮುಖ್ಯವಾಗಿ, ಮತ್ತು ಕ್ಯಾನರಿ ಐಲ್ಯಾಂಡ್ಸ್ ಅಂತ ಸ್ಪೇನ್ ಪಕ್ಕದಲ್ಲಿದೆ ಅದು, ಮತ್ತು ಮಡಗಾಸ್ಕರ್ ಪಕ್ಕದಲ್ಲಿ ಮೇಯೋಟ್ ಅಂತ ಒಂದು ಜ್ವಾಲಾಮುಖಿ ಇದೆ, ಅದರ ಸುತ್ತಮುತ್ತ ಭಯಂಕರ ಘಟನೆಗಳು ನಡೀತಾ ಇದ್ದು. ಅವು ಈ ವರ್ಷ ಕಂಡು ಬರ್ತಾ ಇಲ್ಲ. 21 ನಂತರ ಕಂಡು ಬಂದಿಲ್ಲ, ಅಷ್ಟೇ ಆಗಿತ್ತು. ಆಗಲೇ ನಮಗೆಲ್ಲ ದೊಡ್ಡ ಮಳೆ ಆಗಿದ್ದು, ದೊಡ್ಡ ಮಳೆ ಯಾವುದು ಕೊಡಗು, ಕೇರಳ ಅದೆಲ್ಲ. ಸೊ ಈ ರೀತಿಯ ಪರಿಸ್ಥಿತಿ 1924ರಲ್ಲಿತ್ತು. ಹವಾಯಿ ದೊಡ್ಡ ಮಟ್ಟದಲ್ಲಿ ಕಿಲೋವಾ ಸ್ಫೋಟವಾಗಿತ್ತು. ಆಗಲೂ ಕೂಡ ಕೇರಳ, ಕೊಡಗು ದುರಂತ ಆಗಿತ್ತು. ಈಗಲೂ ಕೂಡ ಆಯಿತು 18, 19ರಲ್ಲಿ. ಸೊ ಅದನ್ನು ಹಿನ್ನೆಲೆಯಾಗಿಟ್ಕೊಂಡು ಇವತ್ತಿನ ಪರಿಸ್ಥಿತಿ ನಾವು ಗಮನಿಸೋದಾದರೆ, ನಮ್ಮ ಪಶ್ಚಿಮದಲ್ಲಿರ್ತಕ್ಕಂಥ ಅರೇಬಿಯನ್ ಸೀನಲ್ಲಿ ಕೆಲವು ಮುಖ್ಯ ಜಾಗಗಳಿವೆ. ಒಂದು ಕಾಲ್ಸ್ಬರ್ಗ್ ರಿಡ್ಜ್, ಅದು ಸ್ಪ್ರೆಡಿಂಗ್ ರಿಡ್ಜ್ ಆ್ಯಕ್ಚುಲಿ, ಅದು ಆಕ್ಟಿವ್ ಆಗಿಲ್ಲ, ಸೈಲೆಂಟ್ ಆಗಿದೆ. ದೆನ್ ಅದರ ಪಕ್ಕದಲ್ಲಿ ಚಾಗೋ ಸೈಲೆಂಟ್ಸ್ ಅಂತ ಒಂದಿದೆ, ಅದು ಕೂಡ ಸೈಲೆಂಟ್ ಆಗಿದೆ. ಅದರ ಪಕ್ಕದಲ್ಲಿ ನಮ್ಮ ಮಾರಿಷಸ್ ಪಕ್ಕದಲ್ಲಿ ರಿಯೂನಿಯನ್ ಐಲ್ಯಾಂಡ್ ಇದೆ, ಅದು ಕೂಡ ಸೈಲೆಂಟ್ ಆಗಿದೆ. ಅದರ ದಕ್ಷಿಣದಲ್ಲಿ RTJ ಅಂತ ಇದೆ, ರೋಡ್ರಿಕ್ಸ್ ಟ್ರಿಪಲ್ ಜಂಕ್ಷನ್ ಅಂತ, ಅದು ಕೂಡ ಸೈಲೆಂಟ್ ಆಗಿದೆ. ಅದರಲ್ಲಿ 3 ಆರ್ಮ್ಸ್ ಇವೆ. ಸೌತ್ ವೆಸ್ಟರ್ನ್ ಇಂಡಿಯನ್ ರಿಡ್ಜ್, ಇಂಡಿಯನ್ ಓಷನ್ ರೈಸ್ ಅಂತ ಹೇಳ್ತೀವಿ ಅದನ್ನು, ಅದು ನಾರ್ದರ್ನ್ ಇಂಡಿಯನ್ ರಿಡ್ಜ್, ಮತ್ತು ಸೌತ್ ಈಸ್ಟರ್ನ್ ಇಂಡಿಯನ್ ಓಷನ್ ರಿಡ್ಜ್. ಇವು 3 ಕೂಡ ಎಫ್ಯೂಷನ್ ಸೆಂಟರ್ಸ್ ಅಂತ ಹೇಳ್ತೀವಿ. ಎಫ್ಯೂಷನ್ ಸೆಂಟರ್ಸ್ ಅಂದರೆ ಅಬ್ಡಕ್ಷನ್ ಝೋನ್ಸ್ ಅಂತ ಟೆಕ್ನಿಕಲಿ ಹೇಳಬೇಕು ಅಂದರೆ. ಪ್ಲೇಟ್ ಟೆಕ್ಟಾನಿಕ್ಸಲ್ಲಿ 3 ವಿಧಗಳಿವೆ. ಒಂದು ಸಬ್ಡಕ್ಷನ್ ಝೋನ್, ಇನ್ನೊಂದು ಅಬ್ಡಕ್ಷನ್ ಝೋನ್, ಇನ್ನೊಂದು ಟ್ರಾನ್ಸ್ಫಾರಮ್ ಫಾಲ್ಟ್ ಅಂತ. ಪ್ರಪಂಚದಲ್ಲಿ ಎಲ್ಲ ಕಡೆ ಭೂವಿಜ್ಞಾನಿಗಳು ಸಬ್ಡಕ್ಷನ್ ಝೋನ್ ಮೇಲೆ ಗಮನ ಕೊಟ್ಟಿದ್ದಾರೆ. ಸಬ್ಡಕ್ಷನ್ ಝೋನ್ ಅಂದರೆ ದೊಡ್ಡ ದೊಡ್ಡ ಭೂಕಂಪಗಳಾಗೋ ಜಾಗ. ಮೊನ್ನೆ ವೆನಿಜುಲಾ ಆಯ್ತಲ್ಲ, ವೆನಿಜುಲಾ ಕೂಡ ದೊಡ್ಡ ಸಬ್ಡಕ್ಷನ್ ಝೋನ್, ಕೊಲ್ಯೂಷನ್ ಝೋನು, ಆ ರೀತಿಯ 10 ಕೊಲ್ಯೂಷನ್ ಝೋನ್ಗಳಿವೆ ಪ್ರಪಂಚದಾದ್ಯಂತ, ಎಲ್ಲ ಕಡೆ ಆಗ್ತಾ ಇರುತ್ತೆ. 2004ರಲ್ಲಿ ನಮ್ಮ ಸುಮಾತ್ರ ಆದ ಹಾಗೆ, ಹೋದ ತಿಂಗಳು 3 ಅದು ರಷ್ಯಾದ ಕಾಮ್ಚಟ್ಕಾ ಪೂರ್ವದಲ್ಲಿ, ಜಪಾನ್ನ ಪೂರ್ವದಲ್ಲಿ, ಮತ್ತು ಫಿಲಿಪೈನ್ಸ್ ಪೂರ್ವದಲ್ಲಿ, +7.5 ಆ ಥರ. ಸೊ ಈ ರೀತಿಯ ಘಟನೆಗಳು ನಡೆಯೋ ಜಾಗ ಸಬ್ಡಕ್ಷನ್ ಝೋನ್ಸ್, ಪ್ಲಸ್ ಅದ್ರ ಜೊತೆಗೆ ದೊಡ್ಡ ದೊಡ್ಡ ಜ್ವಾಲಾಮುಖಿಗಳು ಕೂಡ ಸ್ಫೋಟವಾಗ್ತವೆ. ಈಗ ಎಲ್ಲ ವಿಜ್ಞಾನಿಗಳು ಇದನ್ನು ಗಮನಿಸ್ತಾರೆ. ಸಮುದ್ರದ ಒಳಗಡೆ ಇರತಕ್ಕಂಥ ಅಬ್ಡಕ್ಷನ್ ಝೋನ್ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ. ಯಾಕೆ ಅಂದರೆ ಅವು 3.0 ಅಥವಾ 3.5 ಆ ಪ್ರಮಾಣದ ಭೂಕಂಪಗಳು ಮಾತ್ರ ಆಗ್ತವೆ ಅಲ್ಲಿ. ಮೈನರ್ ಅಂತ ಅದು ಇಗ್ನೋರ್ ಮಾಡ್ಬೋದು. ಆದರೆ ಅಲ್ಲಿ ಕೂಡ ದೊಡ್ಡ ಪ್ರಮಾಣದ ವಾಲ್ಕನಿಕ್ ಆಕ್ಟಿವಿಟಿ ಆಗ್ತಾ ಇರುತ್ತೆ. ಆದರೆ ಅದು ಸೈಲೆಂಟ್ ಔಟ್ಪೋರಿಂಗ್ಸ್, ಅದನ್ನು ನಾವು ಎಫ್ಯೂಷನ್ ಅಂತ ಕರಿತೀವಿ. ಇದು ಎರಪ್ಷನ್ ಆದರೆ
ಅದು ಎಫ್ಯೂಷನ್ ಅಂತ. ಅದು ಕೂಡ ನಡೀತಾನೆ ಇರುತ್ತೆ ಕೆಲವು ಪ್ರದೇಶಗಳಲ್ಲಿ. ಅದಾದಾಗ ಸಾಕಷ್ಟು ನೀರು ಕುದಿಯುತ್ತೆ ಆ್ಯಂಡ್ ಆವಿಯಾಗುತ್ತೆ, ಮಳೆ ಬರುತ್ತೆ. ಇದು ಚಿತ್ರಣ. ಈಗ ಪ್ರಸಕ್ತ ಈ ಕಡೆ ಅರೇಬಿಯನ್ ಸೀನಲ್ಲೂ ಆ ರೀತಿಯ ಆ್ಯಕ್ಟಿವಿಟಿ ನಡೀತಾ ಇಲ್ಲ. ಪೂರ್ವದಲ್ಲಿ ಬೇ ಆಫ್ ಬೆಂಗಾಲ್ನಲ್ಲೂ ತಳದಲ್ಲಿ ನಡೀತಾ ಇಲ್ಲ. ನಮ್ಮದೇ ಆದಂತಹ ಒಂದೇ ಒಂದು ಇಂಡಿಯಾದ ಜ್ವಾಲಾಮುಖಿ ಬ್ಯಾರನ್ ಐಲ್ಯಾಂಡ್ಸ್ ಅಂತ, ಅದು ಕೂಡ ಸೈಲೆಂಟ್ ಆಗಿದೆ. ಸುಮಾತ್ರದಲ್ಲಿರ್ತಕ್ಕಂಥ 4-5 ದೊಡ್ಡ ದೊಡ್ಡ ಜ್ವಾಲಾಮುಖಿಗಳು ಕೂಡ ಸೈಲೆಂಟ್ ಆಗಿವೆ. ಒಂದು ದೊಡ್ಡ ಜ್ವಾಲಾಮುಖಿ ಸಿನಾಬುಂಗ್ ಅಂತ, ಅದು 2015ರಲ್ಲಿ 1 ತಿಂಗಳ ಕಾಲ ಆರ್ಭಟಿಸ್ತಾ ಇತ್ತು. ಆಗಲೇ ಚೆನ್ನೈನಲ್ಲಿ 15 ದಿನಗಳ ಕಾಲ ಪ್ರವಾಹ ಉಂಟಾಗಿದ್ದು. ಅದೀಗ ಸೈಲೆಂಟ್ ಆಗಿದೆ. ಕೆರೆನ್ಸಿ ಸೈಲೆಂಟ್ ಆಗಿದೆ, ಮರಾಪಿ ಸೈಲೆಂಟ್ ಆಗಿದೆ. ಕ್ರಾಕಟೋವಾ ಒಂದು ಸ್ವಲ್ಪ ಚಟುವಟಿಕೆ ಶುರು ಮಾಡಿದೆ, ಆ ಪಾಕ್ ಸ್ಟ್ರೈಟಲ್ಲಿರೋದು. ಅದು ಭಯಂಕರ ರಾಕ್ಷಸ ಇದ್ದಾಗೆ. 1883ರಲ್ಲಿ ಸ್ಫೋಟವಾದಾಗ ಇಡೀ ವಿಶ್ವ ಅಲ್ಲಲ್ಲ ಕಲ್ಲಲ್ಲಾಗಿತ್ತು. ಈಗ ಚಿಕ್ಕ ಪುಟ್ಟ ಘಟನೆಗಳು ನಡೀತಾ ಇವೆ. ಮುಂದೆ ದೊಡ್ಡದಾಗ್ಬೋದು, ಬಟ್ ಇನ್ನೂ ಟೈಮ್ ಇದೆ ಅದಕ್ಕೆ. ಪ್ರಪಂಚದ ಯಾವುದೇ ಭೂಮಿ, ಯಾವುದೇ ಸಮುದ್ರದಾಳದಲ್ಲಿ ನಡೆಯುವಂಥ ಬೆಳವಣಿಗೆ ಇಲ್ಲೆಲ್ಲ ಒಂದು ಕಡೆ ಮಳೆ ತರಿಸುತ್ತೆ, ಇಲ್ಲೆಲ್ಲ ಒಂದು ಕಡೆ ಮೋಡ ಕವಿದ ವಾತಾವರಣ ಬರುತ್ತೆ. ಎಸ್ಪೆಷಲಿ ನಾವು ಈ ಈಕ್ವಟೋರಿಯಲ್ ರೀಜನ್ ಅಂತ ನಾವೇನು ಹೇಳ್ತೀವಿ, ಈಕ್ವೆಟಾರ್ ಪ್ಲಸ್ 30 ಡಿಗ್ರೀಸ್ ನಾರ್ತ್, 30 ಡಿಗ್ರೀಸ್ ಸೌತ್, ಈ ಒಂದು ನಮ್ಮ ಟಾರಿಡ್ ಝೋನ್ ಏನಿದೆ ಅದರಲ್ಲಿ ನಡೆಯುವಂಥ ಜ್ವಾಲಾಮುಖಿ ಘಟನೆಗಳು ಏನು ಆವಿ ಬಿಡುಗಡೆ ಮಾಡ್ತವೆ ತಮ್ಮ ಕ್ರೇಟರ್ ಮೂಲಕ, ಮೌತ್ ಮೂಲಕ, ಅಥವಾ ಸಮುದ್ರದ ಆಳದಲ್ಲಿ ಏನು ಆವಿ ಉತ್ಪತ್ತಿ ಆಗುತ್ತೆ ಅದು ವಾಯುಪದರಕ್ಕೆ ಬಂದು ಅದು ಪಶ್ಚಿಮಕ್ಕೆ ಅಥವಾ ಪೂರ್ವಕ್ಕೆ ಚಲಿಸ್ತವೆ ಮೋಡಗಳು. ಆ ಮೋಡಗಳು ಕೆಲವೊಮ್ಮೆ 1000 ಕಿಲೋಮೀಟ್ರ್ ದೂರ ಹೋಗ್ಬೋದು, ಕೆಲವೊಮ್ಮೆ 2000 ಕಿಲೋಮೀಟ್ರು, 5000 ಕಿಲೋಮೀಟ್ರ್ ಹೋಗ್ಬೋದು, ಕೆಲವೊಮ್ಮೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಬಂದುಬಿಡ್ತವೆ. ಯಾಕೆಂದರೆ ಮೋಡಗಳಿಗೆ ವಾಯುಪದರಲ್ಲಿ ಯಾವ LOC ಇಲ್ಲ, ಯಾವ ಚೆಕ್ ಪೋಸ್ಟ್ಗಳಿಲ್ಲ, ಅವು ಫ್ರೀಯಾಗಿ ಮೂವ್ ಆಗ್ತವೆ. ಸೊ ಈ ರೀತಿಯ ಭಾರತ ಮತ್ತು ಸುತ್ತಲಿನ ಪ್ರದೇಶದಲ್ಲಿದೆ. ಈವನ್ ಬಾಲಿ ಕೂಡ ಮೈನರ್ ಆ್ಯಕ್ಟಿವಿಟಿ ಶುರುವಾಯಿತು, ಸೈಲೆಂಟ್ ಆಗಿದೆ. ಆಗ 2017, 18, 19ರಲ್ಲಿ ಅಗುಂಗ್ ಅಂತ ಒಂದು ಭಯಂಕರವಾಗಿ ಸ್ಫೋಟವಾಗ್ತಿತ್ತು. ಅದರ ಪರಿಣಾಮ ನಮಗೂ ಕೂಡ ಆಗಿದೆ ಇಂಡಿಯಾದ ಮೇಲೆ. ಆಗ 3 ಲಕ್ಷ ಜನ ಅಲ್ಲಿನ ಏರ್ಪೋರ್ಟ್ ಫ್ಲೋರ್ ಮೇಲೆ ಮಲಗಿದ್ರು, ಏರ್ಪೋರ್ಟ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಅಷ್ಟೊಂದು ಬೂದಿ ಆವಿ ಹೊರಗಡೆ ಬರುತ್ತೆ ಅಂಥ ಘಟನೆಗಳು. ಈಗ ಫಿಲಿಪೈನ್ಸಲ್ಲಿ ಒಂದು ಘಟನೆ ನಡೀತಾ ಇದೆ, ತಾಲ್ ಮತ್ತು ಮೇಯಾನ್ನಲ್ಲಿ, ಸಣ್ಣ ಪ್ರಮಾಣದ. ಆದರೆ ಕಾಮ್ಚಟ್ಕಾದಲ್ಲಿ ಶಿವಲುಕ್ ಎನ್ನುವ ಒಂದು ಜ್ವಾಲಾಮುಖಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ. ಕಳೆದ ವಾರದಲ್ಲಿ 4-5 ಬಾರಿ 40,000 2 ಸಾರಿ, 28,000 2 ಸಾರಿ, 35,000 ಅಡಿವರೆಗೂ ಚಿಮ್ಮಿದೆ. ಅದರ ಪರಿಣಾಮ ಒಂದು ಸ್ವಲ್ಪ ಹೆಚ್ಚಿನ ಆವಿ ಅದು ನಮ್ಮ ಕಡೆಗೆ ಬರ್ತಾ ಇದೆ ವಿಯಾ ಫಿಲಿಪೀನ್ಸ್, ದೆನ್ ತೈವಾನ್, ದೆನ್ ಥೈಲ್ಯಾಂಡ್, ದೆನ್ ನಮ್ಮ ಅಂಡಮಾನ್ ಸಿ, ದೆನ್ ಇಂಡಿಯಾ, ಇದು ಎಂಟ್ರ್ ಆಗುತ್ತೆ. ಅದು ಈ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ, ಬೆಂಗಾಲ, ಒರಿಸ್ಸಾ ಈ ಪ್ರದೇಶದಲ್ಲಿ ಆಗೊಮ್ಮೆ ಈಗೊಮ್ಮೆ ಹೆಚ್ಚಿನ ಮಳೆ ಬೀಳುತ್ತೆ. ನಮಗೆ ಮೋಡ ಕವಿದ ವಾತಾವರಣ ಇದ್ದೇ ಇದೆ, ಬಿಸ್ತು ನೋಡಿಲ್ಲ ನಾವು, ಎಲ್ಲೋ ಅವಾಗವಾಗ ಬರುತ್ತೆ. ಅದ್ ಬಿಟ್ರೆ ಗಾಳಿ ಸರ್, ಎಷ್ಟು ಶೀತ ಗಾಳಿ ಅಂದ್ರೆ ನಾವ್ ಯಾವ್ದಾದ್ರು ಬೇರೆ ಮಾಸದಲ್ಲಿ ಇದೀವ ಅನ್ನಿಸುವಷ್ಟರ ಮಟ್ಟಿಗೆ ಗಾಳಿ ಬರ್ತಾ ಇದೆ. ಯಾಕಿದು? ನ್ಯಾಸಾದವರು ಹೇಳಿದ್ದಾರೆ, IMD ಅವರು ಹೇಳಿದ್ದಾರೆ, ವರ್ಲ್ಡ್ ಮೆಟಿಯರಾಲಜಿಕಲ್ ಆರ್ಗನೈಸೇಷನ್ ಅವರು ಕೂಡ ಈ ಎಲ್ ನಿನೋ ಫಿನಾಮಿನಾ ಬಗ್ಗೆ ವರದಿಗಳು ಬರ್ತಾ ಇದೆ. ಅದೇನು ಅಂದರೆ ಎಲ್ ನಿನೋ ಸೆಂಟ್ರಲ್ ಪ್ಯಾಸಿಫಿಕ್ನಲ್ಲಿ ಮತ್ತು ಈಸ್ಟ್ ಪ್ಯಾಸಿಫಿಕ್ ಏರಿಯಾದಲ್ಲಿ ನೀರಿನ ತಾಪಮಾನ 2 ಡಿಗ್ರಿ ಜಾಸ್ತಿ ಆದರೆ ಎಲ್ ನಿನೋ ಅಂತ ಹೇಳ್ತಾರೆ. ನಾರ್ಮಲ್ ಆಗಿ 24 ಡಿಗ್ರಿ ಇರಬೇಕು ಸಮುದ್ರದ ಮೇಲಿನ ನೀರಿನ ತಾಪಮಾನ. ಅದು 26 ಆದರೆ, 2 ಡಿಗ್ರಿ ಜಾಸ್ತಿ ಆದರೆ ಎಲ್ ನಿನೋ ವಾರ್ಮಿಂಗ್ ಅಂತ ಹೇಳ್ತಾರೆ. ಅದು 22ಕ್ಕೆ ಬಂದರೆ ಕೂಲಿಂಗ್ ಅಂತ, ಅದು ಲಾ ನಿನೋ. ಕರೆಕ್ಟ್. ಸೊ ಈಗ 3.8 ಡಿಗ್ರಿ ಅಂದರೆ ಹೆಚ್ಚಾಗಿದೆ ಅಂತ, ಜಾಸ್ತಿ, ಅತಿ ಹೆಚ್ಚು. ಅದಕ್ಕೆ ಅದು ಸೂಪರ್ ಎಲ್ ನಿನೋ, ಗೋಡ್ಜಿಲ್ಲ, ಆ ಥರ ಎಲ್ಲ ಹೆಸರುಗಳು ಕೊಟ್ಟಿದ್ದಾರೆ. ಹೌದು, ಎಲ್ ನಿನೋ ಫಿನಾಮಿನ ನಡೀತಾ ಇದೆ, ಅದಕ್ಕೆ ಕಾರಣ ಇದೆ. ಆದರೆ ಅವರು ಬೇರೆ ಹವಾಮಾನ ವಿಜ್ಞಾನಿಗಳು ಅರ್ಥ ಮಾಡ್ಕೊಂಡಾಗೆ ಸೋಲಾರ್ ರೇಡಿಯೇಷನ್ ಅದಕ್ಕೆ ಕಾರಣ ಅಲ್ಲ, ಸೂರ್ಯನ ಶಾಖ ಎಲ್ ನಿನೋ ಕಾರಣ ಅಲ್ಲ. ಯಾಕೆಂದರೆ ಸೂರ್ಯನ ರಶ್ಮಿ ಎಲ್ಲ ಸಮುದ್ರಗಳ ಮೇಲೂ ಒಂದೇ ರೀತಿ ಬೀಳುತ್ತಲ್ವ. ಸೆಂಟ್ರಲ್ ಪೆಸಿಫಿಕ್ ಮಾತ್ರ ಹೆಚ್ಚು ಶಾಖ ಬರಲ್ಲ, ಅಟ್ಲಾಂಟಿಕಲ್ಲೂ ಅಷ್ಟೇ ಶಾಖ ಬರುತ್ತೆ, ಇಂಡಿಯನ್ ಓಷನಲ್ಲೂ ಅಷ್ಟೇ ಶಾಖ ಬರುತ್ತೆ. ಹಾಗಾದರೆ ಇಂಡಿಯನ್ ಓಷನಲ್ಲಿ ಯಾಕೆ ಎಲ್ ನಿನೋ ಇಲ್ಲ, ಅಟ್ಲಾಂಟಿಕಲ್ಲಿ ಯಾತಕ್ಕೆ ಎಲ್ ನಿನೋ ಇಲ್ಲ? ಇದು ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಸಿಗೋದು
ಈ ಜ್ವಾಲಾಮುಖಿಗಳಲ್ಲಿ. ಸೆಂಟ್ರಲ್ ಪ್ಯಾಸಿಫಿಕ್ನಲ್ಲಿ ಈ ಹವಾಯಿಯನ್ ಆರ್ಚಿಪಿಲಗೋ ಅಂತ ಇದೆ, ಸುಮಾರು 1000 ಕಿಲೋಮೀಟರ್ ಉದ್ದದ ದ್ವೀಪ ಸಮೂಹ, ಐಲ್ಯಾಂಡ್ ಆರ್ಕ್ ಅಂತ, ಅದೆಲ್ಲ ಸ್ಮಾಲ್ ಐಲ್ಯಾಂಡ್ಸು, 4 ದೊಡ್ಡ ದ್ವೀಪಗಳಿವೆ. ಅದರಲ್ಲಿ ಹವಾಯಿ ಕೂಡ ಒಂದು ಮೇನ್ ಐಲ್ಯಾಂಡ್. ಸೊ ಅಲ್ಲಿ ಕಿಲೋವಾ ಮತ್ತು ಕೆಲವು ಜ್ವಾಲಾಮುಖಿಗಳು ದೊಡ್ಡ ಭೀಕರ ದೊಡ್ಡ ಜಯಂಟ್ಸ್, ಅವು ಸಕ್ರಿಯವಾದಾಗ ಏನಾಗುತ್ತೆ, ಸಕ್ರಿಯ ಆಗಿದೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ, ಲಾವಾ ರಸ ಹೊರಗಡೆ ಹರಿದು ಬಂದಾಗ, ಅಥವಾ ಅದರಿಂದ ಆಚೆಗೆ ಆವಿ ಮತ್ತು ಬೂದಿ ಹೊರಗಡೆ ಚಿಮ್ಮಿ 8-10 ಕಿಲೋಮೀಟರ್ ಮೇಲಕ್ಕೆ ಹೋದಾಗ. ಆದರೆ ಅದಕ್ಕೆ ಸಿದ್ಧತೆ ಸಾಕಷ್ಟು ಮೊದಲೇ ಆಗಿರುತ್ತೆ. ತಿಂಗಳಗಟ್ಟಲೆ ಮೌತ್ ಅಥವಾ ಹಿಲ್ ಏನಿದೆ, ಕೋನ್, ಅದ್ರ ಕೆಳಗಡೆ ಒಳಗಡೆ ವೆಂಟ್ಸ್ ಮೂಲಕ ತುಂಬ ಆಳದಿಂದ 10 ಕಿಲೋಮೀಟರ್ ಆಳದಿಂದ 8, 6, 5, 4, 3, 2, 1 ಕಿಲೋಮೀಟರ್ವರೆಗೂ ಕೂಡ ಮ್ಯಾಗ್ಮಾ ರೈಸ್ ಆಗ್ತಾ ಇರುತ್ತೆ. ಆ ರೀತಿ ರೈಸ್ ಆದಾಗ ಪ್ರತಿ ಸರ್ತಿ ಒಂದು ಭೂಕಂಪ ಆಗುತ್ತೆ. ಇದು ವಾಲ್ಕನಿಕ್ ಅರ್ಥಕ್ವೇಕ್ ಅಂತ. ಒಂದು 100 ಮೀಟ್ರು ಮ್ಯಾಗ್ಮಾ ರೈಸ್ ಆಯಿತು, ಅಲ್ಲಿನ ಶಿಲೆಗಳನ್ನೆಲ್ಲ ನುಂಗಾಕ್ಬಿಡುತ್ತೆ, ಆ ಕುಸಿತ ಆಗುತ್ತೆ, ಆಗೊಂದು ಭೂಕಂಪ ಆಗುತ್ತೆ. ಈ ರೀತಿ ಸಾವಿರಾರು ಘಟನೆಗಳ ನಡೆದ ಮೇಲೆ ಆ ಮೇಲಿನ ಅರ್ಧ ಕಿಲೋಮೀಟ್ರು 1 ಕಿಲೋಮೀಟರ್ ಆಳದಲ್ಲಿ ಒಂದು ಮ್ಯಾಗ್ಮಾ ರಿಸರ್ವಾಯರ್, ಮ್ಯಾಗ್ಮಾ ಚೇಂಬರ್ ಕ್ರಿಯೇಟ್ ಆಗುತ್ತೆ ಸಬ್ ಕ್ರಸ್ಟಲ್ ಲೆವೆಲಲ್ಲಿ. ಅಲ್ಲಿ ಶೇಖರಣೆ ಆದಮೇಲೆ ಅಲ್ಲಿ ಒತ್ತಡ ಆಗುತ್ತೆ, ಈ ನೀರಿನ ಆವಿ ಮತ್ತು ಉಳಿದ ಅನಿಲಗಳೆಲ್ಲ ಮೇಲ್ಗಡೆ ಬರ್ತವೆ ಆ ಚೇಂಬರ್ ಮೇಲ್ಭಾಗ. ಆಗ ಪ್ರೆಷರ್ ಜಾಸ್ತಿ ಆದಾಗ ಎಕ್ಸ್ಪ್ಲೋಡ್ ಆಗುತ್ತೆ, ಅದು ಪ್ರಕ್ರಿಯೆ. ಸೊ ಈ ರೀತಿ ಈ ಸೆಂಟ್ರಲ್ ಪ್ಯಾಸಿಫಿಕ್ನಲ್ಲಿ ಹವಾಯಿಯನ್ ಐಲ್ಯಾಂಡ್ಸಲ್ಲಿ ನಡೀತಾ ಇದೆ. ನಾವು ಸಮುದ್ರ ನೀರಿನ ಮಟ್ಟದ ಮೇಲೆ ನೋಡ್ತೀವಿ, ನೀರಿನ ಮಟ್ಟದ ಒಳಗಡೆ 4000 ಮೀಟ್ರ್ ನೀರು, ಅದ್ರ ಕೆಳಗಡೆ ಲಿಥೋಸ್ಫಿಯರ್ 1 ಕಿಲೋಮೀಟ್ರ್, ಅಲ್ಲಿ ಸಾಕಷ್ಟು ಮ್ಯಾಗ್ಮಾ ಮೇಲೆ ಬಂದಾಗ ಆ ಶಾಖ ಸಮುದ್ರದ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಆದಾಗ ಅದು ನೀರಿನ ಟೆಂಪ್ರೇಚರ್ ಇನ್ಕ್ರೀಸ್ ಆಗಿ ಲಾನಿನ ಆಗುತ್ತೆ. ಬಟ್ ಈಗ ನೋಡಿ ಸರ್, ಮೋಡ ಕವಿದ ವಾತಾವರಣ, ಆದ್ರೆ ಮಳೆ ಬರ್ತಿಲ್ಲ. ಅದನ್ನು ಹೇಳ್ತೀನಿ. ಈಗ ಈ ಎಲ್ನಿನೋ ಆದಾಗ ಏನಾಗುತ್ತೆ, ಈ ರೀತಿ ಮೇಲ್ಭಾಗ ಬಿಸಿ ಆಗುತ್ತೆ, ಒಳಗಡೆ ಬರ್ನರ್ಸ್ ಇರ್ತವೆ ಈ ದ್ವೀಪಗಳು. ನೀವು ಕವಾಚಿ ಅಂತ ಒಂದು ಹೆಸರು ಟೈಪ್ ಮಾಡಿದ್ರೆ ಗೂಗಲ್ನಲ್ಲಿ, ಆಕ್ಟಿವ್ ಸಬ್ ಮೆರೈನ್ ಸೀ ಫ್ಲೋರ್ ವಾಲ್ಕನಿಕ್ ಆಕ್ಟಿವಿಟಿ ನೋಡ್ಬೋದು. ಲಾವಾ ಹೊರಗಡೆ ಬರ್ತಾ ಇದೆ, ಕೆಂಪಿದೆ, ನೀರು ಕುದೀತಾ ಇದೆ, ಆವಿ ಆಗ್ತಾ ಇದೆ, ಅದನ್ನು ನೋಡ್ಬೋದು. ಕವಾಚಿ ಒಂದು ಎಕ್ಸಾಂಪಲ್. ಆ ಥರ ನೂರಾರಿವೆ ಸಮುದ್ರದ ಒಳಗಡೆ. ಸೊ ಆಗ ಯಾವಾಗ ಮೇಲ್ಗಡೆ ಬಿಸಿ ಆಗುತ್ತೋ ಅದು ಆ ಕಡೆ ಈ ಕಡೆ ಚಲಿಸುತ್ತೆ, ಅದು ಕರೆಂಟ್ಸ್, ವಾರ್ಮ್ ಕರೆಂಟ್ಸ್ ಅಂದಾಗ. ಆಗ ಕೆಳಗಡೆಯಿಂದ ಬೇರೊಂದು ಭಾಗದಿಂದ ತಣ್ಣನೆಯ ನೀರು ಮೇಲ್ಗಡೆ ಬರುತ್ತೆ. ಇದು ಅಪ್ವೆಲ್ಲಿಂಗ್ ಅಂತ. ಇದು ನಾನು ಹೇಳಿದ್ದು ಸೆಂಟ್ರಲ್ ಪ್ಯಾಸಿಫಿಕ್ ಏರಿಯಾ. ಈಸ್ಟ್ ಪ್ಯಾಸಿಫಿಕ್ನಲ್ಲಿ ಕ್ಯಾರಿಬಿಯನ್ ಏರಿಯಾದಲ್ಲಿ ದೆನ್ ಗಲಪಗಾಸ್, ದೆನ್ ಗ್ವಾಟಮಲಾ, ಕೊಲಂಬಿಯಾ, ಪೆರು, ಈ ವೆನಿಜುಲಾ ಮತ್ತು ಮೆಕ್ಸಿಕೋದ ದಕ್ಷಿಣ ಭಾಗ, ಈ ಪ್ರದೇಶಗಳಲ್ಲಿ ಮತ್ತು ವೆಸ್ಟ್ ಇಂಡೀಸ್ ಆ ಏರಿಯಾಗಳಲ್ಲಿ ಸಾಕಷ್ಟು ವಾಲ್ಕನಿಕ್ ಆ್ಯಕ್ಟಿವಿಟಿ ನಡೀತಾ ಇರುತ್ತೆ. ಈ ಪಶ್ಚಿಮ ತೀರಗಳಲ್ಲಿ ಭಯಂಕರ ಜ್ವಾಲಾಮುಖಿಗಳಿವೆ. ಯಾಕೆಂದರೆ ಈಸ್ಟ್ ಪ್ಯಾಸಿಫಿಕ್ಕು ವೆರಿ ಆ್ಯಕ್ಟಿವ್ ಮಾರ್ಜಿನ್, ಅಲ್ಲಿ ಸಬ್ಡಕ್ಷನ್ ಕೊಲಿಷನ್ ನಡೀತಾ ಇದೆ, ಲಾಟ್ ಆಫ್ ಮೆಟೀರಿಯಲ್ ಗೋಸ್ ಇನ್, ಅದು ಆಚೆ ಬರುತ್ತೆ ಲಾವಾ ಆಗಿ, ಅಲ್ಲಿ ಕೂಡ ಹೀಟ್ ಜನ್ರೇಟ್ ಆಗಿ ನೀರಿಗೆ ಬರುತ್ತೆ. ಅದಕ್ಕೆ ಈಸ್ಟ್ ಪ್ಯಾಸಿಫಿಕ್ನಲ್ಲಿ ಹೆಚ್ಚಿನ ಶಾಖ ಕಂಡುಬರುತ್ತೆ. ಎಲ್ನಿನೋ ಸೆಂಟ್ರಲ್ ಪ್ಯಾಸಿಫಿಕ್ನಲ್ಲಿದೆ, ಅದೇ ವೆಸ್ಟ್ ಪ್ಯಾಸಿಫಿಕ್ನಲ್ಲಿಲ್ಲ. ಯಾವುದು ನಮ್ಮ ಇಂಡೋನೇಷ್ಯಾದ ಕೆಲವು ಭಾಗಗಳು, ಪಾಪುವಾ ನ್ಯೂ ಗಿನಿ ಮತ್ತು ಫಿಲಿಪೀನ್ಸು, ಆ ಭಾಗಗಳು ಹೆಚ್ಚಿನ ಚಟುವಟಿಕೆ ಇಲ್ಲ. ಆ ಕಡೆ ನ್ಯೂಜಿಲೆಂಡ್ ಸುತ್ತಮುತ್ತ ಸೋಲೊಮನ್ ಐಲ್ಯಾಂಡ್ಸ್, ಟೋಂಗಾ, ಟೋಂಗಾ, ಫಿಜಿ, ಈ ರೀತಿಯ ದ್ವೀಪಗಳಲ್ಲಿ ಚಟುವಟಿಕೆ ನಡೀತಾ ಇರುತ್ತೆ. ಬಟ್ ಎಲ್ನಿನೋ ಕಂಡು ಬಂದಿಲ್ಲ. ನೀವು ಹೇಳಿದ ಪ್ರಶ್ನೆ ಮೋಡದ ವಾತಾವರಣ. ಹೌದು, ಈ ವಾತಾವರಣದಲ್ಲಿ ಒಂದು ಪ್ರಿಸಿಪಿಟೇಷನ್ ಪಾಯಿಂಟ್ ಇರುತ್ತೆ, ಮಾಯಿಶ್ಚರ್ ಕ್ಯಾರಿಯಿಂಗ್ ಇರಬೇಕು. ಆಯಿತು. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಆ್ಯಂಡ್ ಆಲ್ ಅದರ್ ಗ್ಯಾಸಸ್ ಇರುತ್ತೆ, ನೈಟ್ರಸ್ ಆಕ್ಸೈಡು, ದೆನ್ ಸಲ್ಫರಿಕ್ ಇದು SO2, ಇವೆಲ್ಲವೂ ಕೂಡ, ಸಲ್ಫರ್ ಡೈಆಕ್ಸೈಡ್, ಇವೆಲ್ಲವೂ ಕೂಡ ಗಾಳಿನಲ್ಲಿರ್ತವೆ. ಅವು ಮೋಡದಲ್ಲಿ ಮಿಕ್ಸ್ ಆಗ್ತವೆ ಮಾಯಿಶ್ಚರ್. ಈಗ ಯಾವ ರೀತಿ ನೀವು ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ, ನಾವು ಸೋಡಾ ಕುಡಿತೀವಿ, ಸೋಡಾ ಇನ್ನೇನೂ ಇಲ್ಲ, ನೀರೊಳಗಡೆ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡ್ತಾರೆ ಅಷ್ಟೇ, ಅದು ಹೈಡ್ರೇಟೆಡ್ ಕಾರ್ಬೊನೇಟೆಡ್ ವಾಟರ್. ಸೊ ಆ ರೀತಿ ಎಲ್ಲ ಗ್ಯಾಸಸ್ ಕೂಡ ಮಿಕ್ಸ್ ಆಗ್ತವೆ.
ಅಲ್ಲಿ ಮಿಕ್ಸ್ ಆಗಿ ಫೀಬ್ಲಿ ಅಸಿಡಿಕ್ ರೈನ್ಸ್ ತಯಾರಾಗುತ್ತೆ. ಅವು ಈ ಪ್ರಿಸಿಪಿಟೇಷನ್ ಪಾಯಿಂಟ್ನ ಡಿಪ್ರೆಸ್ ಮಾಡಬೇಕು, ಆಗ ಮಳೆ ಆಗುತ್ತೆ. H2O ವೇಪರ್ ಇರುತ್ತೆ, ಆದರೆ ಅದು ಡ್ರಾಪ್ಲೆಟ್ ಆಗಬೇಕು ಅಂದರೆ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಬೇಕು, ಆಗ ನೀರು ಡ್ರಾಪ್ ಆಗಿ ಮತ್ತೆ ಮಳೆ ಬರುತ್ತೆ. ಸೊ ಈಗ ಮೋಡುಗಳಲ್ಲಿ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಇದೆ. ಅದು ನಾನು ಸತತವಾಗಿ ಜನವರಿಯಿಂದನೂ ಹೇಳ್ತಾ ಬರ್ತಾ ಇದ್ದೀನಿ. ಹೌದು, ನೀವು ಪೇಪರ್ಗಳಲ್ಲಿ ನೋಡಿ, ಕೆಲವು ಪೇಪರ್ಗಳಲ್ಲಿ ಇಂದಿನ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಕೊಡ್ತಾರೆ. ಮೊದಲೆಲ್ಲ ಬೇಸಿಗೆನಲ್ಲಿ ಭಾಳ ಕಮ್ಮಿ ಇರುತ್ತೆ ಬಿಡಿ, 10% ಇರುತ್ತೆ. ಸೊ ಆದರೆ ಈ ಮಳೆಗಾಲ ಶುರುವಾದಾಗ 40, 50, 60, 70%, 80% ತನಕ ರಿಲೇಟಿವ್ ಹ್ಯೂಮಿಡಿಟಿ ಇನ್ಕ್ರೀಸ್ ಆಗುತ್ತೆ. ಆದರೆ ಈಗ ಭಾಳ ಕಡಿಮೆ ಇದೆ, 40-50% ಇದೆ. ಮಳೆ ಬೀಳೋದ್ರಿಂದಲೇ ಒಂದು 70% ಬರುತ್ತೆ, 80% ಬರುತ್ತೆ. ಜನರಲ್ ಆಗಿ ರಿಲೇಟಿವ್ ಹ್ಯೂಮಿಡಿಟಿ ಕಡಿಮೆ ಇದೆ, ಮಾಯಿಶ್ಚರ್ ಕಡಿಮೆ ಇದೆ. ಬರೀ ಕರ್ನಾಟಕಕ್ಕೆ ಅಷ್ಟೇ ಎಫೆಕ್ಟ್ ಆಗ್ತಿದೆಯಾ, ಬೇರೆ ರಾಜ್ಯಗಳು? ಆಂಧ್ರ, ತಮಿಳುನಾಡು, ಕೇರಳ ಇದೆಲ್ಲ ಕೂಡ ಇದೇ ರೀತಿ ಇದೆ. ಆ್ಯಂಡ್ ಸೆಂಟ್ರಲ್ ಇಂಡಿಯಾದಲ್ಲಿ ನಿನ್ನೆ ಒಂದು ಸ್ವಲ್ಪ ಮಳೆ ಬಂದಿದೆ, ಒರಿಸ್ಸಾದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ. ಅದು ಡೆಲ್ಲಿನಲ್ಲೂ ಕೂಡ ದೊಡ್ಡ ಮಳೆ ಬಂತು. ಆದರೆ ಉಳಿದ ಭಾಗಗಳಲ್ಲಿ ಈ ರೀತಿಯ ಡಿಸ್ಟ್ರಿಬ್ಯೂಷನ್ ಕಮ್ಮಿ ಇದೆ. ಯಾತಕ್ಕೆ ಅಂದರೆ ಪ್ರತಿ ವರ್ಷ ಆ್ಯಕ್ಟಿವ್ ಆಗಿದ್ದಂತಹ ಜ್ವಾಲಾಮುಖಿಗಳು, ನಾನೀಗ ಹೇಳಿದ್ನಲ್ಲ ಕೆಲವೆಲ್ಲ ಹೆಸರುಗಳು, ಸುಮಾತ್ರ ಜ್ವಾಲಾಮುಖಿಗಳು, ಪಶ್ಚಿಮದಲ್ಲಿ ಅರೇಬಿಯನ್ ಸೀನಲ್ಲಿರ್ತಕ್ಕಂಥ ಕೆಲವು ಜ್ವಾಲಾಮುಖಿಗಳು ಸಕ್ರಿಯವಾಗಿಲ್ಲ, ಅವೇ ಬಿಡುಗಡೆ ಆಗ್ತಾ ಇಲ್ಲ. ಅದು ಮುಖ್ಯ ಕಾರಣ. ಅವು ಎಲ್ಲ ಸಕ್ರಿಯ ಆದರೆ ಸಾಕಷ್ಟು ಆವಿ ಬರುತ್ತೆ, ಸಾಕಷ್ಟು ಮೋಡ ಆಗುತ್ತೆ, ಸಾಕಷ್ಟು ಮಳೆ ಬರುತ್ತೆ. ಕೆಲವೊಮ್ಮೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಡೇ ಟು ಡೇ ಫಾಲೋ ಮಾಡ್ತಾ ಇದ್ದೀನಿ. ಕೆರಿನ್ಸಿ ಅಂತ ಒಂದು ಜ್ವಾಲಾಮುಖಿ ಇದೆ ಸುಮಾತ್ರದಲ್ಲಿ. ಅದು ಸ್ಫೋಟವಾಗಿ ಒಂದು 15-16 ಸಾವಿರ ಅಡಿ ಚಿಮ್ಮುತ್ತೆ. ಅಷ್ಟು ಬಂದು ನಾರ್ತ್ ವೆಸ್ಟ್ ಕಡೆಗೆ ಏನಾದರೂ ಮೂವ್ ಆದರೆ ಬೆಂಗಳೂರಿಗೆ ಮಳೆ ಗ್ಯಾರಂಟಿ, ಆ ರೀತಿಯ ಸಂಬಂಧ. ಸೊ ಇದು ಚಿತ್ರಣ. ನಮಗೆ ಮಳೆ ಹೆಚ್ಚು ಬರಬೇಕು ಅಂದರೆ ಈ ನಮ್ಮ ಅರೇಬಿಯನ್ ಸೀನಲ್ಲಿ ಅಲ್ಲಿ ಚಟುವಟಿಕೆ ನಡೀಬೇಕು. ಮಳೆ ಕೊರತೆ ಆಗುತ್ತೆ, ಕುಡಿಯೋಕೆ ನೀರು ತತ್ವಾರ ಬರುತ್ತೆ, ಬೆಳೆ ಬೆಳೆಯೋಕ್ಕಾಗಲ್ಲ, ಹುಷಾರು ಅಂತ. ಹೌದು, ಖಂಡಿತ. ಈಗ ಮುಂದಿನ ಹಿಂಗಾರು ಬಗ್ಗೆ ನಾವು ಹೇಳೋದಾದ್ರೆ, ಈಗ ಮುಂಗಾರು ಆಗೋಯ್ತು ಬಿಡಿ. ಹೌದು, ಸೆಪ್ಟೆಂಬರ್, ಅಕ್ಟೋಬರ್ ಹಿಂಗಾರು ಬರ್ಬೇಕು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಡಿಸೆಂಬರ್, ಸೆಪ್ಟೆಂಬರ್ 30 ತನಕ ಮುಂಗಾರು. ನಮ್ಮ ಇಂಡಿಯನ್ ಕ್ಯಾಲ್ಕುಲೇಷನ್ ಪ್ರಕಾರ ಅಕ್ಟೋಬರ್ ಇಂದ ಹಿಂಗಾರು. ಸೌತ್ ವೆಸ್ಟ್ ಮಾನ್ಸೂನ್ ಅಂಡ್ ನಾರ್ತ್ ಈಸ್ಟ್ ಮಾನ್ಸೂನ್. ಈಗ ನಮಗೆ ಈ ಒಂದು ಆ್ಯಪ್ ಇದೆ, ವಾಲ್ಕನೋಸ್ ಅಂಡ್ ಅರ್ಥ್ಕ್ವೇಕ್ಸ್ ಅಂತ. ಎಲ್ಲ ವಾಲ್ಕನೋಗಳು ಅವ್ರು ಮಾನಿಟರ್ ಮಾಡ್ತಿದ್ದಾರೆ ಆ್ಯಂಡ್ ಅರ್ಥ್ಕ್ವೇಕು ಮಾನಿಟರ್ ಮಾಡ್ತಿದ್ದಾರೆ. ಇಟ್ಸ್ ಎ ಬ್ಯೂಟಿಫುಲ್ ನೆಟ್ವರ್ಕ್, ಸ್ಟೇಟ್ ಆಫ್ ದಿ ಆರ್ಟ್ ನೆಟ್ವರ್ಕ್. ಯಾವುದೇ ಭೂಕಂಪ ಯಾವುದೇ ಮೂಲೆಯಲ್ಲಿ ಯಾವುದೇ ಪ್ರಮಾಣದ್ದಾದರೂ ಕೂಡ 5 ನಿಮಿಷದೊಳಗಡೆ ಆ್ಯಪ್ ಮೂಲಕ ನಮಗೆ ಇನ್ಫಾರ್ಮೇಷನ್ ಬರುತ್ತೆ. ಯಾವುದೇ ಜ್ವಾಲಾಮುಖಿ ಸಮುದ್ರದ ಒಳಗಡೆ ಅಥವಾ ನೆಲದ ಮೇಲೆ ಯಾವುದೇ ಮೂಲೆಯಲ್ಲಾದರೂ ಕೂಡ ಅದರ ವರದಿ ಅರ್ಧ ದಿನದೊಳಗಡೆ ನಮಗೆ ಬರುತ್ತೆ. ಯಾಕೆಂದರೆ ಒಂದು ಸಮುದ್ರ ಒಳಗಡೆ ಒಂದು ದ್ವೀಪ ಇದೆ, ಆಗಿದೆ ಅಂತ ಗೊತ್ತಾಗುತ್ತೆ. ಆದರೆ ನಿಖರವಾಗಿ ಮಾಹಿತಿ ಬೇಕು ಅಂದರೆ ಹೆಲಿಕಾಪ್ಟರ್ನಲ್ಲೋ, ಹಡಗಿನಲ್ಲೋ, ದೋಣಿನಲ್ಲೋ ಹೋಗಿ ಡೇಟಾ ಕಲೆಕ್ಟ್ ಮಾಡಿ, ಫೋಟೋಗ್ರಫಿ ಮಾಡಿ, ವಿಡಿಯೋಗ್ರಫಿ ಮಾಡಿ, ಸ್ಯಾಂಪಲ್ ತಗೊಂಡು ಅನಲೈಸ್ ಮಾಡಿ ಅವೆಲ್ಲ ವರದಿಗಳು ಕೊಡಬೇಕಾದ್ರೆ ಅರ್ಧ ದಿನ ಬೇಕು. ಸೊ ಆ ರೀತಿಯ ವರದಿಗಳು ಪ್ರತಿ ದೊಡ್ಡ ಜ್ವಾಲಾಮುಖಿ ಬಗ್ಗೆ ಬರುತ್ತೆ. ಆ ವರದಿಗಳು ವಾರಕ್ಕೊಂದ್ಸರಿ ಕೊಡ್ತಾರೆ ಅಸೆಸ್ ಮಾಡಿ. ಅವು ವರದಿ ಇದೇ ಆ್ಯಪ್ನಲ್ಲಿ ಬರುತ್ತೆ. ಅದನ್ನು ನಾವು ಗಮನಿಸ್ತಾ ಇದ್ದರೆ ನಮಗೆ ಎಫೆಕ್ಟ್ ಮಾಡುವಂಥ ಕೆಲವು ಜ್ವಾಲಾಮುಖಿಗಳು ಈ ಪ್ರದೇಶದಲ್ಲಿರೋವು, ಅವುಗಳು ಅಲರ್ಟ್ ಲೆವೆಲ್ 1ನಲ್ಲಿದ್ದಾವೆ. 1, 2, 3, 4, 0 to 4 ಗ್ರೇಡಿಂಗ್ ಅದು. 1 ಅಂದರೆ ಗ್ರೀನ್ ಇರುತ್ತೆ, ಅಥವಾ 0 ಗ್ರೀನ್ ಅಂತ ಇಟ್ಕೊಳ್ಳೋಣ, ಯೆಲ್ಲೋ 1, 2 ಆರೆಂಜ್, ದೆನ್ 3 ಡಲ್ ರೆಡ್ ಅಥವಾ ಸ್ಲೈಟ್ಲಿ ರೆಡಿಶ್ ಇರುತ್ತೆ. ಬಟ್ 4 ಆದಾಗ ಡಾರ್ಕ್ ರೆಡ್ ಇರುತ್ತೆ. ಅದು ಇಂಡಿಕೇಶನ್ಸ್, ಅಲರ್ಟ್ಸ್. ಅದು ಕಲರ್ ಕೋಡು, ನಂಬರ್ ಕೋಡು 0 to 4. ಸೊ ಭಾಳಷ್ಟು ಜ್ವಾಲಾಮುಖಿಗಳಿಗೆ ನಂಬರ್ 1 ಲೆವೆಲ್ ಇಂಡಿಕೇಶನ್ಸ್ ಇದೆ. ಅದನ್ನು ಸೈಂಟಿಸ್ಟ್ಗಳು ಅಲ್ಲಿ ಡಿಟರ್ಮಿನ್ ಮಾಡ್ತಾರೆ, ಅದರ ಆ್ಯಕ್ಟಿವಿಟಿ ನೋಡ್ಕೊಂಡು. ಅದರ ಚಟುವಟಿಕೆ ಇರುತ್ತೆ ದಿನ. ಅದರ SO2 ಗ್ಯಾಸ್ ರಿಲೀಸ್ ಇರ್ಬೋದು, CO2 ಗ್ಯಾಸ್ ಪ್ರಮಾಣ ಇರ್ಬೋದು, ಅಥವಾ ಫ್ಯೂಮರೋಲಿಕ್ ಆ್ಯಕ್ಟಿವಿಟಿ ಇರ್ಬೋದು, ಸ್ಟೀಮ್ ಎಷ್ಟು ಬರುತ್ತೆ, ನೆಲ ಎಷ್ಟು ರೈಸ್ ಆಗ್ತಾ ಇದೆ, ಟೆಂಪ್ರೇಚರ್ ಎಷ್ಟು ರೈಸ್ ಆಗ್ತಾ ಇದೆ, ಇವನ್ನೆಲ್ಲ ಕಲೆಕ್ಟ್ ಮಾಡಿ ಅನಲೈಸ್ ಮಾಡಿ ಅದು ಅಲಾರ್ಮಿಂಗ್ ಸ್ಟೇಜ್ ಇದೆಯಾ ಅಂದರೆ ನಂಬರ್ 3 ಕೊಡ್ತಾರೆ, ಅಲರ್ಟ್ ಆಗಿರಿ ಅಂತ. ಆಗ 5-6 ಕಿಲೋಮೀಟ್ರ್ ಸುತ್ತಮುತ್ತ ಕಟ್ ಆಫ್ ಮಾಡಿಬಿಡ್ತಾರೆ. ನೋಬಡಿ ಶುಡ್ ಗೋ. ಟೂರಿಸ್ಟ್ ಹೋಗ್ತಾರೆ ಜ್ವಾಲಾಮುಖಿ ನೋಡೋದಕ್ಕೆ, ಸಾವಿರಾರು ಜ್ವಾಲಾಮುಖಿ ಪ್ರಿಯರಿದ್ದಾರೆ. ಆ ಸೈಂಟಿಸ್ಟು ಹೋಗ್ತಿರ್ತಾರೆ, ಅವ್ರನ್ನೆಲ್ಲ ದೂರ ಇಟ್ಬಿಡ್ತಾರೆ 3 ಕೊಟ್ಟಾಗ. 4 ಕೊಟ್ಟರೆ ಎಸ್ ಇಷ್ಟರಲ್ಲೇ
1-2 ದಿನದಲ್ಲಿ ಎಕ್ಸ್ಪ್ಲೋಷನ್ ಆಗುತ್ತೆ ಅಂತ. ಈಗೆಲ್ಲ 1 and 2ನಲ್ಲಿದೆ ಭಾಳಷ್ಟು ಜ್ವಾಲಾಮುಖಿಗಳು. ಸೊ ನಂಬರ್ 3 ತಾಲಿಗೆ ಮಾತ್ರ ಕೊಟ್ಟಿದ್ದಾರೆ ಫಿಲಿಪೀನ್ಸಲ್ಲಿ, ಅದು ಕೂಡ ಸ್ಲೋ ಆಗಿದೆ, ಆಗೋ ಚಾನ್ಸ್ ಇದೆ. ನಂಬರ್ 3 ನಂಬರ್ 4ಗೆ ಬರೋ ಚಾನ್ಸ್ ಇದೆ, ಬಟ್ ಇನ್ನೂ ಆಗಿಲ್ಲ. ಅದು ಬಿಟ್ಟರೆ ನಮ್ಮ ಪ್ರಾವಿನ್ಸ್, ನಮ್ಮ ಇಂಡಿಯಾ ಆ್ಯಂಡ್ ಸರೌಂಡಿಂಗ್ ಏರಿಯಾಸ್ನಲ್ಲಿ ಎಲ್ಲೂ ಕೂಡ ಇದಿಲ್ಲ. ನೀವು ಕೇಳಿದ ಪ್ರಶ್ನೆ, ಈ ಭೂ ಸಮಭಾಜಕ ವೃತ್ತದ ಪ್ರಭಾವಿ ವಲಯ ಅಂತ ನಾವೇನು ಹೇಳ್ತೀವಿ, ಇದನ್ನು ITCZ ಅಂತಾರೆ, ಇಂಟ್ರಾ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ. ಅದರ ಮೇಲ್ಗಡೆ ಏನಾದರೂ ಉತ್ಪತ್ತಿ ಆದರೂ ಕೂಡ ಇಲ್ಲಿಗೆ ಬರುತ್ತೆ, ಇಲ್ಲಿ ಕೆಳಗಡೆ ಏನಾದರೂ ಉತ್ಪತ್ತಿ ಆದರೂ ಕೂಡ ಇಲ್ಲಿಗೆ ಬರುತ್ತೆ. ಈ ಸಮಭಾಜಕ ಈ 30 60 ಡಿಗ್ರಿ ಝೋನ್ಗೆ, ಅಲ್ಲಿಂದ ಬೇರೆ ಕಡೆಗೆ ಹೋಗುತ್ತೆ. ನಾವು ನಮ್ಮ ಮನೆ ನೆಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ, ಕುಡಿಯಕ್ಕೆ ನೀರಿದೆ ಈಗ. ಬಟ್ ಡೌನ್ ದ ಲೈನ್ ಮುಂದಕ್ಕೆ ಈ ಥರದ ಪರಿಸ್ಥಿತಿಗಿಂತ ನಮಗೊಂದು ಕಷ್ಟ ಬರ್ಬೋದು ಅನ್ನೋ ಎಚ್ಚರಿಕೆಯನ್ನು ಈಗಾಗಲೇ ಕೊಡ್ತಾ ಬಂದಿದ್ದೀರಿ. ಏನಾಗುತ್ತೆ? ಎವಾಪರೇಷನ್ ಅಂಡ್ ಎವಾಪೋ ಟ್ರಾನ್ಸ್ಪಿರೇಷನ್ ಅಂತ. ಈ ನದಿ, ಬಾವಿ ನೀರು, ಇದು ನಾವು ಬಳಸೋ ನೀರು, ಗಿಡಗಳು ಬಿಡುಗಡೆ ಅಲ್ಲಿಂದ ಆವಿಯಾಗಿ ಮೇಲೆ ಅದೆಲ್ಲ ಕೂಡ ಇರುತ್ತೆ. ಅದು ನಾರ್ಮಲ್ ಕಾಂಟ್ರಿಬ್ಯೂಷನ್, ಅದು ರೆಗ್ಯುಲರ್ ನಡೆಯೋದು, ರೆಗ್ಯುಲರ್. ಅದು ಕೂಡ ಆಗೊಮ್ಮೆ ಈಗೊಮ್ಮೆ ಶಾರ್ಟ್ ರೈನ್ಸ್ ಬರ್ತಾ ಇರ್ತವೆ. ಆದರೆ ಹೆವಿ ರೈನ್ಸ್, ಟಾರೆನ್ಷಿಯಲ್ ರೈನ್ಸ್, ಕ್ಲೌಡ್ ಬರ್ಸ್ಟ್ ಲೈಕ್ ಸಿಚುಯೇಷನ್, ಅದು ವಾಲ್ಕನಿಕ್ ರೈನ್ಸ್. ಅದು ಯಾತಕ್ಕೆ ಕ್ವಿಕ್ ಪ್ರೆಸಿಪಿಟೇಷನ್ ಆಗುತ್ತೆ ಅಂದರೆ, ಬ್ಯೂಟಿಫುಲ್ ಅದು ನೋಡಿ. ಸ್ಫೋಟವಾದಾಗ ನಿಯರ್ಲಿ ಆ ಮೋಡದಲ್ಲಿ 70% ವೇಪರ್ ಇರುತ್ತೆ, 20 to 25% ಸಣ್ಣ ಬೂದಿ ಕಣಗಳಿರ್ತವೆ, ಜ್ವಾಲಾಮುಖಿ ಕಣಗಳು, ಇನ್ನೊಂದು 5 to 10% ಅನಿಲಗಳು, ಬೇರೆ ಆಲ್ ಗ್ಯಾಸಸ್ ಇರ್ತವೆ. ಈ ಕಣಗಳು, ಬೂದಿಯ ಕಣಗಳು ನ್ಯೂಕ್ಲಿಯಸ್ ಆಗುತ್ತೆ, ಅದರ ಸುತ್ತ ಮಾಯಿಶ್ಚರ್ ಕೂಲ್ ಆಗುತ್ತೆ, ಕೂಲಿಂಗ್ ಸರ್ಫೇಸ್. ಆ ಡಸ್ಟ್ ಪಾರ್ಟಿಕಲ್ ಸಿಕ್ಕರೆ ಆವಿ ತಣ್ಣಗಾಗಿ ಅದು ವಾಟರ್ ಡ್ರಾಪ್ಲೆಟ್ ಆಗುತ್ತೆ. ಈ ರೀತಿಯ ಸಾವಿರಾರು ಲಕ್ಷಾಂತರ ವಾಟರ್ ಡ್ರಾಪ್ಲೆಟ್ಗಳು ಸೇರಿಕೊಂಡು ಒಂದು ಡ್ರಾಪ್ ಆಗುತ್ತೆ. ಆ ಡ್ರಾಪ್ಸು ಥೌಸಂಡ್ಸ್ ಆಫ್ ಡ್ರಾಪ್ಸ್ ಸೇರಿಕೊಂಡು ಮಳೆ ಆಗಿ ಕೆಳಗಡೆ ಬೀಳುತ್ತೆ. ಸೊ ಆ ರೀತಿ ಕಂಡೆನ್ಸ್ ಆಗೋದಕ್ಕೆ, ಪ್ರೆಸಿಪೇಟ್ ಆಗೋದಕ್ಕೆ ನಾರ್ಮಲ್ ಸಮ್ಮರ್ ಡಸ್ಟ್ ಪಾರ್ಟಿಕಲ್ಸ್ ಕೂಡ ಹೆಲ್ಪ್ ಆಗ್ತವೆ, ವಾಲ್ಕನಿಕ್ ಡಸ್ಟ್ ಪಾರ್ಟಿಕಲ್ಸ್ ಕೂಡ ಹೆಲ್ಪ್ ಆಗ್ತವೆ. ಸೊ ಅದರಿಂದಾಗಿ ಅಷ್ಟೊಂದು ವಾಲ್ಕನಿಕ್ ಡಸ್ಟ್ ಪಾರ್ಟಿಕಲ್ಸ್ ಇದ್ದಾಗ ಅಷ್ಟೊಂದು ಕೂಲಿಂಗ್ ಸೆಂಟರ್ಸ್ ಆಗ್ತವೆ, ಅಷ್ಟೊಂದು ಕ್ವಿಕ್ ಕಂಡೆನ್ಸೇಷನ್ ಆಗುತ್ತೆ, ಹಾಗಾಗಿ ಕ್ವಿಕ್ ಮಳೆ ಬಂದುಬಿಡುತ್ತೆ. ಕ್ಲೌಡ್ ಬರ್ಸ್ಟ್, 1 ಗಂಟೆಯಲ್ಲಿ 200-300 ಮಿಲಿಮೀಟ್ರ್ ಮಳೆ ದೋ ಅಂತ. ಬಟ್ ನನ್ನ ಪ್ರಶ್ನೆ, ಹೀಗೆ ಮುಂದುವರೆದ್ರೆ ಮುಂದೇನು ಅಂತ. ಈಗ ನೋಡಿ, ಇದೇ ಮುಂದುವರೆದ್ರೆ ನಾವು ಸೆಪ್ಟೆಂಬರ್ ತನಕ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಆಯಿತು, ಏನೋ ಈಗ ಇರೋ ನೀರನ್ನು ಕಂಟ್ರೋಲ್ ಮಾಡ್ಕೊಬೋದು. ಮಾರಂಗಿ ಆಗಲಿ, ಕಬಿನಿ ಆಗಲಿ, ತುಂಗಭದ್ರಾ ಆಗಲಿ, ಕುಡಿಯೋ ನೀರಿಗೆ ಎಲ್ಲೆಲ್ಲ KRS ಆಗಲಿ ತಳಕ್ಕೆ ಬಂದ್ಬಿಟ್ಟಿದೆ. ಇನ್ನು ಈಗ KRS ಬಾಟಮ್ನಲ್ಲಿದೆ, ವಾಟರ್ ಬರ್ತಾ ಇದೆ. ಅದು ಬಂದ್ರೆ ಬೆಂಗಳೂರಿನವ್ರಿಗೆ ಬಹಳ ಕಷ್ಟ. ಈಗ ಇದೇ ಪರಿಸ್ಥಿತಿ ಇರುವಂತ ಏಕೈಕ ಸೋರ್ಸ್ ಕಾವೇರಿ ಬಿಟ್ರೆ ಬೋರು ಕೂಡ ಕಮ್ಮಿ ಆಗಿದೆ, ರಿಚಾರ್ಜ್ ಇಲ್ಲ. ನಿಮ್ಮ ಯಾವುದು ನಿಮ್ಮ TG ಹಳ್ಳಿ, ಅದನ್ನ ನಾವು ಅದು ಸಪ್ಲೈನೂ ಇಲ್ಲ, ಸ್ಟೋರೇಜು ಇಲ್ಲ, ಹೆಸರುಘಟ್ಟ ಇಲ್ಲವೇ ಇಲ್ಲ. ಬೆಂಗಳೂರು ಒಳಗಡೆ ಇರ್ತಕ್ಕಂಥ ಕೆರೆಗಳೆಲ್ಲ ಚರಂಡಿ ನೀರು ಬಿಟ್ಕೊಂಡಿದ್ದೀವಿ. ನಾವು ಸೂರೇಜ್ ವಾಟರ್ ಬೇರೆ ಡೈವರ್ಟ್ ಮಾಡಿ ಬರೀ ಮಳೆ ನೀರು ಮಾತ್ರ ಸಂಗ್ರಹ ಮಾಡಿಟ್ಕೊಂಡಿದ್ರೆ ಈ ಕೆರೆಗಳೆಲ್ಲ ನಮ್ಗೆ ಉಪಯೋಗ ಆಗಿರೋವು ಇನ್ ಡಿಫಿಕಲ್ಟ್ ಟೈಮ್ಸ್ ಮಾಡಿಲ್ಲ. ಸೊ ಹೀಗಾಗಿ ನಮಗೆ 0 ಕಂಡೀಷನ್ ಬಂದಾಗ, ಡೇ 0 ಬಂದರೆ ರ್ಯಾಷನಿಂಗ್ ಮಾಡಬೇಕಾಗುತ್ತೆ. ಈಗ ಕೇಪ್ ಟೌನ್ನಲ್ಲಿ, ಸೌತ್ ಆಫ್ರಿಕಾ ಸದರ್ನ್ ಟಿಪ್, 2013ರಲ್ಲಿ ಈ ರೀತಿ ಸಿಚುವೇಶನ್ ಬಂದಾಗ ಒಬ್ಬರಿಗೆ 13 ಲೀಟ್ರ್ ಮಾತ್ರ ನೀರು ಸಪ್ಲೈ ಮಾಡಿದರು. ಸೊ ಒಂದು ಮನೇಲಿ 4 ಜನ ಇದ್ದರೆ 52 ಲೀಟ್ರ್ ನೀರು ಅಷ್ಟರಲ್ಲೇ ಅವರು ಬದುಕು ಸಾಗಿಸ್ಬೇಕು. ನಾವು ಈಗ ಬೇರೆ ಟೈಮ್ನಲ್ಲಿ ಒಬ್ಬರು ಸ್ನಾನಕ್ಕೆ ಒಂದು 500 ಲೀಟ್ರ್ ಖರ್ಚು ಮಾಡಿರ್ತೀವಿ ಶವರ್ ಬಾತಲ್ಲಿ. ಸೊ ಆ ರೀತಿ ಪರಿಸ್ಥಿತಿ ಈಗ 0 ಡೇ ಬಂದರೆ ಭಾಳ ಕಷ್ಟ ಆಗುತ್ತೆ ಸರ್ಕಾರ ಕೂಡ, BWSSB ಕೂಡ. ನಾನು 2013ರಲ್ಲಿ ವರ್ಲ್ಡ್ ವಾಟರ್ ಡೇ ಸೆಮಿನಾರ್ ಆದಾಗ ಆಗಲೂ ಕೂಡ ಸಂಕಷ್ಟ ಇತ್ತು. ಆಗ ನಾನು ಹೇಳಿದ್ದೆ, ಸ್ವಿಮ್ಮಿಂಗ್ ಪೂಲ್ಗಳಿಗೆ ಸ್ಟಾಪ್ ಮಾಡಿ, ಪಾಟಬಲ್ ವಾಟರ್ನ, ಕ್ಲೋರಿನೇಟೆಡ್ ವಾಟರ್ನ ಅವ್ರಿಗೆ ಕೊಟ್ಟು ಕೆಲವರು ಪ್ಲೆಜರ್ಗೋಸ್ಕರ ಯಾಕೆ ವೇಸ್ಟ್ ಮಾಡಬೇಕು ಅಂತ ನೆಕ್ಸ್ಟ್ ಡೇ ಸ್ಟಾಪ್ ಮಾಡಿದ್ರು. ಸೊ ಆ ರೀತಿ ನಿಮ್ಮ ಪ್ರಕಾರ, ಐ ಜಸ್ಟ್ ವಾಂಟ್ ಟು ಆಸ್ಕ್, ಸರ್ಕಾರಕ್ಕೂ ಗೊತ್ತಾಗ್ಲಿ ಅಥವಾ ಇನ್ಚಾರ್ಜ್ ಅವ್ರಿಗೂ ಗೊತ್ತಾಗ್ಲಿ, ಜನಕ್ಕೂ ಗೊತ್ತಾಗ್ಲಿ, ಸರ್ಕಾರ ಈಗ ಮಾಡಬೇಕು ಈ ಟಾಪ್ 3 ಟಾಪ್ 5 ನಿರ್ಧಾರವನ್ನ ಈಗಲೇ ಮಾಡಬೇಕು ಅನ್ನೋದಾದ್ರೆ ಯಾವುದು? 4 ದಿನಕ್ಕೊಂದ್ಸರಿ ಸಪ್ಲೈ ಮಾಡಿ. ನನಗೂ ತೊಂದರೆ ಆಗುತ್ತೆ, ನಮ್ಮ ಮನೆಗೂ ಕಷ್ಟ, ಸ್ಟೋರೇಜ್ ಮಾಡ್ಕೊಬೇಕಾಗತ್ತವೆ. ನಾವು ನೀರು ಬಂದ ದಿವಸ ಹಿಡಿದಿಟ್ಕೊಬೇಕು. ಸೊ ನಂಬರ್ 1ಗಳಲ್ಲಿ 3-4 ದಿನಕ್ಕೊಂದ್ಸರಿ ನೀರು ಬಿಡಿ 4 ದಿನಕ್ಕೆ ಬಿಡಿ. ಅವಶ್ಯಕತೆ ಬಂದರೆ 1 ವಾರಕ್ಕೊಂದ್ಸರಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ಜನ ಹೆಂಗೆ ಸರ್? ಇರೋ ನೀರನ್ನು ಎಲ್ರಿಗೂ ಹಂಚ್ಬೇಕಾಗುತ್ತೆ.
ಸ್ಪಾಂಜ್ ಬಾತ್ ಮಾಡ್ಕೊಬೇಕಾಗುತ್ತೆ, ಸ್ನಾನ ಮಾಡೋಕ್ಕಾಗಲ್ಲ. ಟವಲ್ನ ಒದ್ದೆ ಮಾಡಿ ಮೈ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗುತ್ತೆ, ಪರಿಸ್ಥಿತಿ ಬಂದಂಗೆ ಬದುಕಬೇಕಾಗುತ್ತೆ. ಸೊ ಆ ರೀತಿ ಈಗ ಮುಂದಿನ ತಿಂಗಳು ಜುಲೈ ಆಗಸ್ಟಲ್ಲಿ ಏನಾದರೂ ಕೈ ಕೊಡ್ತು, ಹೊಸ ಬರಲಿಲ್ಲ ಅಂದರೆ ಅದು ನಮಗೆ KRS ಅಂದರೆ ಬ್ರಹ್ಮಗಿರಿನಲ್ಲಿ ಮಳೆ ಬರಬೇಕು. ಹೌದು, ಪುಷ್ಪಗಿರಿನಲ್ಲಿ ಪಶ್ಚಿಮ ಘಟ್ಟದ ಆ ಭಾಗಗಳಲ್ಲಿ ಮಳೆ ಬಂದರೆ, ಕೊಡಗಿನ ಆ ಭಾಗಗಳಲ್ಲಿ ಅದರಲ್ಲಿ ಅರ್ಧ ಭಾಗ ಈ ಕಡೆ ಬರುತ್ತೆ, ಅರ್ಧ ಭಾಗ ಪಶ್ಚಿಮಕ್ಕೆ ಹೋಗುತ್ತೆ, ಪಯಸ್ವಿನಿ ಮೂಲಕ ಅರಬ್ಬಿ ಸೀಗೆ ಹೋಗುತ್ತೆ. ಸೊ ಅಲ್ಲಿ ಹೆಚ್ಚು ಮಳೆ ಬರಬೇಕು. ಸೊ ಅದೊಂದು. ಎರಡನೇದು ಕ್ಲೌಡ್ ಸೀಡಿಂಗಿಂದ ಏನು ಪ್ರಯೋಜನ ಇಲ್ಲ. ಅಂದರೆ ಮಳೆ ಬಿತ್ತನೆ ಮಾಡೋದ್ರಿಂದ ಪ್ರಯೋಜನ ಏನೂ ಇಲ್ಲ. ಯಾತಕ್ಕೆ ಅಂದರೆ ಮಾಯಿಶ್ಚರ್ ಸಾಕಷ್ಟು ವಾಯುಪದರದಲ್ಲಿದ್ದರೆ, ಮೋಡಗಳಲ್ಲಿದ್ದರೆ ಆಗೊಮ್ಮೆ ಪ್ರೆಸಿಪಿಟೇಟ್ ಆಗುತ್ತೆ, ಅದೇ ತಾನಾಗಿ ತಾನು ಕೂಲಾಗಿ ಕೆಳಗೆ ಬೀಳುತ್ತೆ. ಬೀಳ್ತಾ ಇಲ್ಲ ಅಂದರೆ ಅಷ್ಟು ಮಾಯಿಶ್ಚರ್ ಇಲ್ಲ ಅಂದರೆ ನೀವು ಪಾರ್ಟಿಕಲ್ ಅಲ್ಲಿ ಸಿಂಪಡಿಸಿದ್ರು ಕೂಡ ಅದು ಪ್ರೆಸಿಪಿಟೇಷನ್ ಲೀಡ್ ಮಾಡಲ್ಲ. ಈಗ ಅದರ ಟೆಕ್ನಿಕ್ ಹೇಗೆ ಅಂದರೆ, ಏರೋಪ್ಲೇನ್ನ ಹಿಂಭಾಗದಲ್ಲಿ ನಾಸಲ್ಗಳ ಮೂಲಕ ಸಿಲ್ವರ್ ಅಯೋಡೈಡ್ ಕ್ರಿಸ್ಟಲ್ಸ್ ಸ್ಮಾಲ್ ಪಾರ್ಟಿಕಲ್ಸ್ನ ಸಿಂಪಡಿಸ್ತಾ ಹೋಗ್ತಾರೆ. ಅವು ಗಾಳಿನಲ್ಲಿ ಹರಡ್ತವೆ ಆ ಎತ್ತರದಲ್ಲಿ, 1-2 ಕಿಲೋಮೀಟರ್ ಎತ್ತರದಲ್ಲಿ. ಆ ಪಾರ್ಟಿಕಲ್ ಸುತ್ತ ವಾಟರ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗಬೇಕು, ಕಂಡೆನ್ಸ್ ಆಗಿ ವಾಟರ್ ಡ್ರಾಪ್ಲೆಟ್ ಆಗಿ ಅದು ಡ್ರಾಪ್ಸ್ ಆಗಿ ಮಳೆ ಬೀಳಬೇಕು. ಆದ್ರೆ ಅಲ್ಲಿ ಮಾಯಿಶ್ಚರೇ ಇಲ್ಲ ಅಂದ್ರೆ ಮಳೆಯಿಂದ ಕಂಡೆನ್ಸಿಂಗ್ ಆಗುತ್ತೆ. ನಮ್ಮ ಇಂಡಿಯಾಗೆ ಇನ್ನೊಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ವೆಸ್ಟರ್ಲಿ ಡಿಸ್ಟರ್ಬೆನ್ಸ್ ಅಂತ. ಪಶ್ಚಿಮದ ಕಡೆಯಿಂದ ಕೆಲವೊಮ್ಮೆ ಮೋಡಗಳು ಮಳೆಗಳು ಬರ್ತವೆ. ಅದ್ಯಾವುದು ಅಂದರೆ, ಇಥಿಯೋಪಿಯಾದ ಉತ್ತರ ಭಾಗದಲ್ಲಿ ಎರ್ಟಾಲ ಅಂತ ಒಂದಿದೆ, ಅದು ದೊಡ್ಡ ಮಟ್ಟದಲ್ಲಿ ಜ್ವಾಲಾಮುಖಿ ಸ್ಫೋಟವಾದಾಗ ಅದರ ಆವಿ ಕೂಡ ನಮ್ಮ ಕಡೆ ಬರುತ್ತೆ. ಆ ಆವಿ ಪಶ್ಚಿಮಕ್ಕೆ ಹೋಗ್ಬೋದು, ದಕ್ಷಿಣಕ್ಕೆ ಹೋಗ್ಬೋದು, ಪೂರ್ವಕ್ಕೆ ಬಂದಾಗ ನಮ್ಮ ಕಡೆ ಬರುತ್ತೆ. ಆ್ಯಂಡ್ ಇಟಾಲಿನಲ್ಲಿ 2-3 ಭಯಂಕರ ಜ್ವಾಲಾಮುಖಿಗಳಿವೆ, ಎಟ್ನಾ ಮತ್ತು ಸ್ಟ್ರಾಂಬೋಲಿ ಮತ್ತು ಕಾಂಪಿ ಫ್ಲೆಗ್ರಿ, ಇವೆಲ್ಲ. ಅವು ಸ್ಫೋಟವಾದಾಗಲೂ ಕೂಡ ಭಾಗಶಃ ಆವಿ ನಮ್ಮ ಕಡೆ ಬರುತ್ತೆ. ಅದು ವೆಸ್ಟರ್ಲಿ ಡಿಸ್ಟರ್ಬೆನ್ಸ್. ನಮ್ಮ IMD ಅವರು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ಬಿಡ್ತಾರೆ, ಬಟ್ ಮೂಲ ಯಾವುದು ಅಂತ ಅವರು ಹೇಳಲ್ಲ. ಸೊ ಹೀಗೆ ಈಗ ಪ್ರಸಕ್ತ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಕೂಡ ಇಲ್ಲ ನಮಗೆ. ಸೌತ್ ವೆಸ್ಟ್ ಅಂತೂ ಇಲ್ಲವೇ ಇಲ್ಲ. ಸೌತ್ ವೆಸ್ಟ್ ಅಂದರೆ ಕೇರಳ ಕಡೆ ಅರಬ್ಬಿ ಸಮುದ್ರ, ಮಾರಿಷಸ್ ಸುತ್ತಮುತ್ತ, RTJ ಸುತ್ತಮುತ್ತ ಇಲ್ಲವೇ ಇಲ್ಲ. ಸೊ ಹಿಂದೆ ನಾವೆಲ್ಲ ಏನು ಅಂದ್ಕೊಂಡಿದ್ದು, ಈ ಒಂದು ನೈಋತ್ಯ ಮುಂಗಾರು ಮಳೆಗಳು ಅಂಟಾರ್ಟಿಕಾದಿಂದ ಸ್ಟಾರ್ಟ್ ಆಗ್ತವೆ, ಅಂಟಾರ್ಟಿಕಾದಲ್ಲಿ ಹಿಮ ಕರಗಿ ಆವಿಯಾಗಿ ಅದು ಆಫ್ರಿಕಾದ ಪೂರ್ವ ಭಾಗದಿಂದ ಬಂದು ನಮ್ಮ ಕೇರಳ ಪ್ರವೇಶ ಮಾಡಿ ಉತ್ತರಕ್ಕೆ ಹೋಗ್ತವೆ ಅನ್ನೋ ಒಂದು ಕಲ್ಪನೆ ಇತ್ತು. ಈಗ ಅಂಟಾರ್ಟಿಕಾದಿಂದ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಈಗ ಕಳೆದ 5-6 ವರ್ಷಗಳಿಂದ ಹೆಚ್ಚಿನ ಮಳೆ ಪೂರ್ವದಿಂದ ಮತ್ತು ಆಗ್ನೇಯದಿಂದ ಮತ್ತು ಈಶಾನ್ಯದಿಂದ ಬದಲಾಗಿದೆ. ಸೊ ನಾನು ಅಬ್ಸರ್ವ್ ಮಾಡಿದಂಗೆ 7-8 ವರ್ಷಗಳಿಂದ. ಸೊ ಅದಕ್ಕಿಂತ ಕೂಡ ಈ ರೀತಿ ಆಗಿದೆ. ಕೆಲವೊಮ್ಮೆ ಸೌತ್ ವೆಸ್ಟ್ ಕಡೆಯಿಂದ ಬರುತ್ತೆ. ಈಗ ಈಕ್ವೆಟಾರಿಂದ ಉತ್ತರಕ್ಕೆ ಬಂದಿದ್ದು ಡಿವೈಡ್ ಆಗಿ ಒಂದು ಭಾಗ ಕೇರಳ ಕಡೆ ಹೋಗುತ್ತೆ, ಇನ್ನೊಂದು ಭಾಗ ಈ ಕಡೆ ಹೋಗುತ್ತೆ, ತಮಿಳ್ನಾಡು ಕಡೆ ಹೋಗುತ್ತೆ. ಅದು ಇನ್ನು ಮುಂದಕ್ಕೆ ಹೋಗಿ ಒರಿಸ್ಸಾ, ಬೆಂಗಾಲ್ ಮತ್ತು ನಾರ್ತ್ ಈಸ್ಟ್ಗೆ ಹೋಗುತ್ತೆ. ಅದು ರಿಟರ್ನಿಂಗ್ ಮಾನ್ಸೂನ್ ಯಾವುದಿದೆ, ಅದು ಹಿಂಗಾರು, ಅದು ಎಲ್ಲಿಂದ ಶುರುವಾಗುತ್ತೆ? ಈ ನಾರ್ತ್ ಈಸ್ಟಲ್ಲಿ ಶುರುವಾಗಲ್ಲ. ನಾರ್ತ್ ಈಸ್ಟಲ್ಲಿ ಯಾವ ಮೂಲನೂ ಇಲ್ಲ. ಮಣಿಪುರದಲ್ಲಿ ಕೆಲವಿದ್ದು ಯಾವ ಇನ್ಯಾಕ್ಟಿವ್ ಆಗಿವೆ. ಅದಕ್ಕೂ ಮುಂದಕ್ಕೆ ಹೋದರೆ ನಮಗೆ ಈ ಫಿಲಿಪೈನ್ಸ್, ಜಪಾನ್ ಮತ್ತು ಕಾಮ್ಚಟ್ಕ, ರಷ್ಯಾದ ಪೂರ್ವ ಭಾಗ, ಅಲ್ಲೆಲ್ಲ ಭಯಂಕರ ಜ್ವಾಲಾಮುಖಿಗಳಿವೆ. ಅಲ್ಲಿಂದ ಬರಬೇಕು, ಹಿಂಗಾರು ಅಲ್ಲಿಂದ ಶುರುವಾಗಬೇಕು. ಸೊ ಮುಂದಕ್ಕೆ ಥ್ರೆಟ್ಟಿರೋದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ಗೆ ಅಲ್ಲಿಂದ ಬಂದರೆ ಅಲ್ಲಿ ಎಷ್ಟು ಆಕ್ಟಿವಿಟಿ ನಡೀತಾ ಇದೆ, ಯಾವ ಎತ್ತರಕ್ಕೆ ಹೋಗ್ತಾ ಇದೆ, ಅದನ್ನು ನೋಡ್ಕೊಂಡು ನಾವು. ಬಟ್ ನೀವು ಹೇಳ್ತಾ ಇರೋದು ಅಲ್ಲೂ ಕೂಡ ಅಷ್ಟೊಂದು ಆಕ್ಟಿವಿಟೀಸ್ ಕಂಡು ಬರ್ತಾ ಇಲ್ಲ. ಅವುಗಳು ವರದಿಗೆ ಬರ್ತಾ ಇದೆ ನಮಗೆ. ಅಲ್ಲಿರ್ತಕ್ಕಂಥ ಜ್ವಾಲಾಮುಖಿಗಳ ವರದಿ ವೀಕ್ಲಿ ಬುಲೆಟಿನ್ಸ್ ಬರ್ತಾ ಇದೆ. ಸೊ ಕೆಲವು 0 ಇವೆ, ಕೆಲವು 1 or 2 ಇದಾವೆ. ಸೊ 3-4 ಯಾರು ಹೋಗೋದು ಕಾಣಿಸ್ತಿಲ್ಲ. 3-4 ಹೋಗೋದು ಎಕ್ಸೆಪ್ಟ್ 1 ತಾಲ್ ಅಂತ, ಅದು ಭಯಂಕರ. ಅದು ನಮ್ಮ ಕೊರೋನಾ ಹುಟ್ಟಿದ್ದಲ್ಲೇ, ಕೊರೋನಾ ಫ್ಯಾಕ್ಟ್ರಿ ಅಲ್ಲೇ ತಾಲ್. ಸೊ ಅದು ಬೇರೆ ವಿವರಣೆ. ಅದು ಭೂವೈಜ್ಞಾನಿಕವಾಗಿ ಸತ್ಯಾಂಶ. ಅದು ಸರ್ಕಾರಕ್ಕಿರೋ ಚಾಲೆಂಜಸ್. ಏನ್ ಮಾಡ್ಬೇಕು ಸರ್? ಎಲ್ಲಿ ನೀರಿದೆಯೋ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಬೇಕು. ನಿಮಗೆ ಜ್ಞಾಪಕ ಇರ್ಬೋದು, ಯಾವಲೋ ಒಂದ್ಸರಿ ತುಂಗಭದ್ರಾ ಡ್ಯಾಮ್ ಇಂದ ರೈಲ್ನಲ್ಲಿ ನೀರು ತಂದಿದ್ರು, ಟ್ಯಾಂಕರ್, ಲಾಂಗೆಗೋ. ಅದೇ ಹೋದ್ಸರಿ 17ರಲ್ಲಿ ಈ ರೀತಿ ಬಿಕ್ಕಟ್ಟು ಬಂದಾಗ ಒಬ್ರು ಮಂತ್ರಿ, ನಾವು ಲಿಂಗನಮಕ್ಕಿಯಿಂದ ತರ್ತೀವ್ರಿ ಅಂತ ಹೇಳಿದ್ರು. ಅಷ್ಟೇ ಮರ್ತು ಬಿಟ್ರು. ಒಂದು 4 ಮಳೆ ಬಿದ್ದ ತಕ್ಷಣ ಎಲ್ಲ ಮರ್ತು ಬಿಡ್ತಾರೆ. ನಾಟ್ ದಟ್ ಈಸಿ. ಯಾಕೆಂದರೆ ಲಿಂಗನಮಕ್ಕಿ ಆಲ್ಟಿಟ್ಯೂಡ್ ಏನಿದೆ, ಬೆಂಗಳೂರು ಆಲ್ಟಿಟ್ಯೂಡ್ ಏನಿದೆ,
ಎಷ್ಟು ಪಂಪ್ ಮಾಡಬೇಕಾಗತ್ತೆ ಅದು ಆಲೋಚನೆ ಮಾಡಬೇಕು. ಈಗ ಎತ್ತಿನ ಹೊಳೆ ತರೋದಕ್ಕೆ ನಾವು ಒದ್ದಾಡ್ತಾ ಆಯ್ತು, ಇದ್ದೀವಿ, 15-20 ವರ್ಷ ಆಯ್ತು. ಒದ್ದಾಡ್ತಾ ಇದ್ದೀವಿ. ಸೊ ಹಾಗೆ ನೀರಿನ ಮೂಲಗಳು ಎಲ್ಲಿವೆ, ಎಲ್ಲಿ ಸ್ಟೋರೇಜ್ ಇದೆ, ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಬಟ್ ಎಲ್ಲಿದೆ ಯಾವ ಜಲಾಶಯದಲ್ಲಿ ನೀರಿದೆ, ಎಲ್ಲ ಕಡೆ ಕಮ್ಮಿ ಆಗ್ತಾ ಇದೆ. ತುಂಗಾ ನೆನ್ನೆ ತುಂಬಿದೆ ಒಂದು ಸ್ವಲ್ಪ, ಯಾಕೆಂದರೆ ದೊಡ್ಡ ಮಳೆ ಬಂದಿದೆ, ಪಶ್ಚಿಮ ಘಟ್ಟದಲ್ಲಿ ಅದನ್ನೆಲ್ಲ ಬಂದಿದೆ. ಬಟ್ ತುಂಗಭದ್ರಾ ತುಂಬಿಲ್ಲ. ಸೊ ಆಲಮಟ್ಟಿ ಇಲ್ಲ. ಸೊ ನಿಮಗೆ ಇನ್ಯಾವುದಿದೆ ನಮ್ಮ ಕರ್ನಾಟಕದ ಮೂಲಗಳು? ವಾಣಿ ವಿಲಾಸ ಇಲ್ಲ, ಕಬಿನಿ ಇಲ್ಲ, ಹರಂಗಿ ಇಲ್ಲ, ಹೇಮಾವತಿ ಇಲ್ಲ, KRS ಇಲ್ಲ. ಮತ್ತು ನೀರು ಹೇಗೆ ನೀವು ಕುಡಿಯೋದಕ್ಕೆ ನೀರು, ಬೆಳೆಗೆ ನೀರು, ಹ್ಮ್. ಮತ್ತು ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತಿದ್ರು, ಮುಂದಕ್ಕೆ ನಮಗೆ ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲೂ ದೊಡ್ಡ ಕೊರತೆ ಆಗುವ ಸಾಧ್ಯತೆ ಇದೆ. ಹೈಡಲ್ ಸೋರ್ಸು ನೋಡಿ, ಕರೆಂಟು ನಾವು ಲ್ಯಾವಿಶ್ ಆಗಿ ಉಪಯೋಗಿಸ್ತೀವಿ ಬೆಂಗಳೂರಿನಲ್ಲಿ. ನಾವು ಮೀಟ್ರ್ ಎಷ್ಟು ಬರ್ತದೆ ನಾನು ದುಡ್ಡು ಕೊಡ್ತೀನಿ, ನಾನು ಬಳಸ್ತೀನಿ ಅಂತ. ಅದು ತಪ್ಪು. ಒಂದು ಶಾಪಿಂಗ್ ಮಾಲ್ನಲ್ಲಿ, ಒಂದು ಹಾಲ್ನಲ್ಲಿ ಒಂದು 20 ದೀಪಗಳಿದ್ರೆ 5ಕ್ಕೆ ಸೀಮಿತ ಮಾಡ್ಕೊಬೇಕಾಗುತ್ತೆ. ಮನೆಯಲ್ಲೂ ಅಷ್ಟೇ. ಮನೆಯಲ್ಲೂ ಕೂಡ ಬಳಕೆ ನಾವು ಕಮ್ಮಿ ಮಾಡಿಕೊಂಡು ನಾವು ಲೈಟ್ ಹಾಕ್ಬಿಟ್ಟು ಹೋಗಿರ್ತೀವಿ. ನಮ್ಗೆ ಬೇಕಾದಾಗ ಆನ್ ಮಾಡ್ಕೊಬೇಕು, ಉಳಿದ ಟೈಮ್ನಲ್ಲಿ ಆಫ್ ಮಾಡ್ಕೋಬೇಕು. ಮಿತವ್ಯಯ ಎಲ್ಲಿ ಸಾಧ್ಯನೋ ಅಲ್ಲಿ. ಆಮೇಲೆ ವಾಟರ್ ಹೀಟರು, ಗೀಝರು ನಮ್ಗೆ ಎಷ್ಟು ಬೇಕೋ ಒಂದು 5-10 ನಿಮಿಷ ಮಾಡ್ಕೋಬೇಕು. ಸೋಲಾರ್ ಆಲ್ಟರ್ನೇಟಿವ್ ಜನ ಬರಬೇಕು. ಆದರೆ ಈ ಥರ ದಿನಗಳಲ್ಲಿ ಅದು ಇದ್ದಾಗ ಅದು ಕಷ್ಟ ಆಗುತ್ತೆ. ಗ್ಯಾಸ್ ಮೇಲೆ ಹೀಟ್ ಮಾಡ್ಕೊಬೇಕು, ಕರೆಂಟ್ ಬಳಕೆ ಕಡಿಮೆ ಮಾಡಬೇಕು. ಸೊ ಇವೆಲ್ಲ ಇದೆ. ಈಗ ಪಬ್ಲಿಕ್ ಯುಟಿಲಿಟಿ, ಬೀದಿ ದೀಪಗಳು ಬೆಳಗ್ಗೆ 6 ಗಂಟೆ ಆದ ತಕ್ಷಣ ಆಫ್ ಮಾಡಬೇಕು. ಕೆಲವು ಕಡೆ 7-8 ಗಂಟೆ ಇದ್ರೂ ಆಫ್ ಆಗಿರಲ್ಲ. ಸೊ ಈ ರೀತಿ ಮೆಷರ್ಸ್ ತಗೊಂಡ್ರೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಕಮ್ಮಿ ಮಾಡ್ಬೋದು. ಪ್ರೊಡಕ್ಷನ್ನಿಗೆ ತಕ್ಕನಾಗಿ ನಾವು ಯೂಸ್ ಮಾಡಬೇಕು. ಪ್ರೊಡಕ್ಷನ್ ಇಲ್ದಾಗ ನಾವು ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮಗೆ ದುಡ್ಡು ಕೊಟ್ರೆ ನೀರು ಸಿಗುತ್ತೆ, ಬಿಸ್ತರಿ ಅಥವಾ ಇನ್ಯಾವುದೋ ವಾಟರ್ ತಗೊಂಡು ಕುಡಿತೀವಿ ನಾವು, ತಲೆ ಕೆಡಿಸ್ಕೊಂಡಿಲ್ಲ. ಕುತ್ತಿಗೆ ಯಾವುದು ಬಂದಿಲ್ಲ. ನಲ್ಲಿ ಓಪನ್ ಮಾಡ್ತಾರೆ, ಪಾತ್ರೆ ಉಜ್ಜುತ್ತಾ ಇರ್ತಾರೆ, ಎಷ್ಟು ನೀರು ವೇಸ್ಟ್ ಆಗುತ್ತೆ. ಎಲ್ಲ ಉಜ್ಜಿಬಿಟ್ಟು ರೆಡಿ ಇಟ್ಕೊಂಡು ಒಂದು ಬೇಸಿನಲ್ಲಿ ನೀರು ಇಟ್ಕೊಂಡು ತೊಳೆದಿಡಬೇಕು. ಹಂಗೆ ಇದು ರಾಜಸ್ಥಾನೀಸ್ ಮಾಡ್ತಾರೆ. ದಿನವೆಲ್ಲ 5 ಬಕೆಟ್ ನೀರಿನಲ್ಲಿ ಕಾಲ ಕಳೀತಾರೆ. ಅಂದ್ರೆ ಅವ್ರಿಗೆ ಅದು ಗೊತ್ತು ಸರ್, ವ್ಯಾಲ್ಯೂ ಗೊತ್ತು. ಅವರು 2 ಕಿಲೋಮೀಟರ್ ದೂರ, 4 ಕಿಲೋಮೀಟರ್ ದೂರ ಹೋಗಿ ಹೆಗಲಲ್ಲೊಂದು, ತಲೆ ಮೇಲೊಂದು, ಕಂಕ್ಳಲ್ಲೊಂದು ಎತ್ಕೊಂಡ್ಬರ್ತಾರೆ. ಈ ಕೈಲೊಂದು, ಆ ಕೈಲೊಂದು. ಆ ಹೆಣ್ಮಕ್ಳು ರಿಯಲಿ ಅಲ್ವಾ, ಗಟ್ಟಿಗಿತ್ತಿಯರು. ಅದು ಮೆಚ್ಕೊಬೇಕು. ಅಲ್ಲಿ ಅಭ್ಯಾಸ ಆಗಿದೆ. ನಮ್ಮವ್ರನ್ನ ಕೆಲವರು ಯಾರು ವೇಸ್ಟ್ ಮಾಡ್ತಾರೋ, ಯಾರು ಕಾರ್ ತೊಳಿತಾರೋ, ಇನ್ಯಾರಾದರೂ ಶವರ್ ವೇಸ್ಟ್ ಮಾಡೋರು, ಅವ್ರಿಗೆಲ್ಲ ಒಂದು 4 ದಿನ ರಾಜಸ್ಥಾನಕ್ಕೆ ಕಳಿಸಿ ಅಲ್ಲಿ ನೋಡ್ಕೊಂಬರಲಿ. ಇಲ್ದರ ಒಂದು ವಿಡಿಯೋ ಮಾಡಿ ತೋರಿಸಿ ಯಾವ ರೀತಿ ನೀರನ್ನು ಮರುಬಳಕೆ ಮಾಡ್ಕೊಬೋದು. ಪಾತ್ರೆ ತೊಳೆದ ನೀರನ್ನು ಗಿಡಗಳಿಗೆ ಹಾಕ್ತಾರೆ, ವಾಷಿಂಗ್ ಮೆಷಿನ್ ನೀರನ್ನು ಫ್ಲೋರ್ ವಾಷಿಂಗ್ ಉಪಯೋಗಿಸ್ತಾರೆ. ಸೊ ಆ ರೀತಿ ರೀಯೂಸ್ ಮಾಡಿಕೊಂಡು, ರೀಸೈಕಲ್ ಮಾಡ್ಕೊಂಡು ಬದುಕಬೇಕಾಗುತ್ತೆ. ತುಂಬ ಕಷ್ಟ ಬಂದರೆ, ಈಗ ಸೆಪ್ಟೆಂಬರ್ ಅಕ್ಟೋಬರ್ಗೆ ಏನಾದ್ರು ಒಂದು ಸ್ವಲ್ಪ ಲೈಟ್ ರೈನ್ಸ್ ಬಂದರೆ ತೇಲ್ಸ್ಕೊಂಡು ಹೋಗುತ್ತೆ, ಸಿಚುವೇಶನ್ ಇಂಪ್ರೂವ್ ಆಗುತ್ತೆ. ಪೂರ್ತಿ ನಾರ್ಮಲಿ ಬರಲ್ಲ. ಸೊ ಅಕ್ಟೋಬರ್, ನವಂಬರ್, ಡಿಸೆಂಬರ್ಗೆ ನನ್ನ ಮುನ್ನೆಚ್ಚರಿಕೆ ಪ್ರಕಾರ ಮಳೆಗಳು ಬರ್ತವೆ, ಬಟ್ ಸಾಕಷ್ಟು ಬರಲ್ಲ. ಹಿಂಗಾರು ಬರುತ್ತೆ. ಇಂಟರ್ಮಿಡಿಯೇಟ್ ರೈನ್ಸ್ ಅಂತೀವಿ ಅದಕ್ಕೆ. ಇಂಟರ್ಮಿಡಿಯೇಟ್ ವಾಡಿಕೆಗಿಂತ ಕಡಿಮೆನೇ ಬರುತ್ತೆ. ಕಡಿಮೆ ಅದು ನಾರ್ಮಲ್. ಈಗ ನಿಮ್ಗೆ ಎಷ್ಟು ಒಂದು ಈಗ ಮಾನ್ಸೂನ್ನಲ್ಲಿ ನಾವು ಹೇಳೋದು 100 ರೈನಿ ಡೇಸ್ ಇರಬೇಕು ಅಂತ. 100 ರೈನಿ ಡೇಸ್ 120ನಲ್ಲಿ 100 ರೈನಿ ಡೇಸ್. ಈಗ ಎಷ್ಟು ಬರ್ತದೆ ಸರ್? ಈಗ 40-50 ಇಲ್ಲ, 80 ತನಕ ಬಂದರೆ ಟಾಲರಬಲ್. ಓಕೆ, ನಿಮಗೆ ಈಗ ಎಷ್ಟು 900 ಮಿಲಿಮೀಟರ್ಸ್ ವಾರ್ಷಿಕ ಬರಬೇಕು. 850 ಬಂದರೆ ಟಾಲರಬಲ್. ಈಗೆಷ್ಟು? ಈಗ ಈ ಸರ್ತಿ 700 ಆಗ್ಬೋದು ಟೋಟಲ್. ಸೊ ಅದಕ್ಕೆ 30% ನನ್ನ ಅಂದಾಜು ಪ್ರಕಾರ ಡೆಫಿಸಿಟ್. ಅವರು ಎಲ್ಲಿನೋ ಎಫೆಕ್ಟು IMDನವರು 40 ಹೇಳ್ಬಿಟ್ಟಿದ್ದಾರೆ, 42 ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಅವರ ಲೆಕ್ಕಾಚಾರದ ಪ್ರಕಾರ. ಆಲ್ ಇಂಡಿಯಾ ಅವ್ರು ತಗೊಳೋದು ಆಲ್ ಇಂಡಿಯಾ. ಇದನ್ನು ನಾನು ಎಕ್ಸ್ಟೆಂಡ್ ಮಾಡಿ ಇಂಡಿಯಾಗೆ ಹೇಳ್ಬೋದು, ಅದನ್ನು ಎಕ್ಸ್ಟೆಂಡ್ ಮಾಡಿ ಯಾವುದೇ ದೇಶಕ್ಕೆ ಹೇಳ್ಬೋದು. ಏಕೆಂದರೆ ಇವೆಲ್ಲ ಭೂಮಿ ಒಂದೇ, ಈ ಪ್ರೋಸೆಸಸ್ ಎಲ್ಲ ಒಂದೇ, ಡೆವಲಪ್ಮೆಂಟ್ಸ್ ಎಲ್ಲ ಒಂದೇ. ನಾನು ಗಮನಿಸ್ತಾ ಇದ್ದೀನಿ, ಆದರೆ ಪ್ರೆಡಿಕ್ಷನ್ ಕೊಡೋಕೆ ಹೋಗಿಲ್ಲ. ಕರ್ನಾಟಕದ ಒಂದಷ್ಟು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅಂತ. ಇದಂಗಿದು ಮಳೆ ಬರ್ತಾ ಇದೆಯಲ್ಲ ಹಂಗಾರೆ ಅಂತಲೂ ಅನಿಸ್ಬಿಡುತ್ತೆ. ಅದು ನಿಜಾನ ಏನು ಸರ್? ಈಗ ನೋಡಿ, ಮೋಡದ ಒಂದು ಬ್ಯಾಚ್ ಸೌತ್ ಈಸ್ಟ್ ಕಡೆಯಿಂದ ಬಂತು, ತಮಿಳುನಾಡು ಕಡೆಯಿಂದ ಬಂತು. ಆನ್ ದಿ ವೇ ಒಂದಷ್ಟು ಮಳೆ ಬೀಳಿಸ್ಕೊಂಡ್ ಬರುತ್ತೆ, ನಮ್ಮ ಕರ್ನಾಟಕ ಎಂಟ್ರಿ ಆಗುತ್ತೆ. ಆ ದಿಕ್ಕಿನಲ್ಲಿ ಹೋಗುತ್ತೆ, ಬೆಂಗಳೂರು ಪೂರ್ವದಲ್ಲಿ ಹೋಗುತ್ತೆ, ಚಿತ್ರದುರ್ಗಕ್ಕೆ ಹೋಗುತ್ತೆ, ಆ ಕಡೆ ಬಳ್ಳಾರಿಗೆ ಹೋಗುತ್ತೆ. ಅದರ ಟ್ರ್ಯಾಕ್ ಅದು, ಆ ಟ್ರ್ಯಾಕ್ನಲ್ಲಿ ಅದು ಮಳೆ ಬೀಳಿಸ್. ಆ ಜಿಲ್ಲೆಗಳಲ್ಲಿ ಮಾತ್ರ ಅಲರ್ಟ್ ಅಷ್ಟೇ. ಆ ಟ್ರ್ಯಾಕಲ್ಲಿ ಇಡೀ ಎಂಟೈರ್ ಕರ್ನಾಟಕಗೆ ಏಕಕಾಲಕ್ಕೆ ಮಳೆ ಕೊಡಬೇಕು ಅಂದ್ರೆ ಅಷ್ಟು ದೊಡ್ಡ ಮೋಡ ಸಮೂಹ ಬರಬೇಕಾಗುತ್ತೆ. ಅಷ್ಟು ಯಾವತ್ತೂ ಬರಲ್ಲ. ಸೈಕ್ಲೋನ್ ಆದಾಗ ಬರುತ್ತೆ. ಯಾವುದೋ ಒಂದು ಸೈಕ್ಲೋನ್, ಒಂದು ಸಿಸ್ಟಮ್
ಆಂಧ್ರ ಪ್ರದೇಶದ ಪೂರ್ವದಲ್ಲೋ ಚೆನ್ನೈ ಪೂರ್ವದಲ್ಲೋ ಡೆವಲಪ್ ಆಗಿದೆ. ಅದರ 200-300 ಕಿಲೋಮೀಟ್ರ್ ಸುತ್ತ ಒಂದು ಪೆರಿಫೆರಿನಲ್ಲಿ ಮೋಡಗಳು ಚೆದುರು ಹೋಗಿರ್ತವೆ. ಇದು ಸಿಸ್ಟಮ್ ಐ ಆಫ್ ದಿ ಸೈಕ್ಲೋನ್ ಅಲ್ಲಿದ್ದರೆ ಅದರ ಸುತ್ತ 300 ಕಿಲೋಮೀಟ್ರಲ್ಲಿ ಮೋಡಗಳು ಚೆದಿರ್ತವೆ. ಅಲ್ಲೆಲ್ಲ ಮಳೆಗಳಾಗ್ತಾ ಇರುತ್ತೆ, ಕೆಲವೊಮ್ಮೆ ಜಾಸ್ತಿ ಕೆಲವೊಮ್ಮೆ ಕಮ್ಮಿ. ಆಗ ಏಕಕಾಲಕ್ಕೆ ಎಂಟೈರ್ ಕರ್ನಾಟಕಕ್ಕೂ ಮಳೆ ಬರ್ಬೋದು. ಸರ್ ಹಂಗ್ಬಿಟ್ಬಿಡಿ ಸರ್, ಎಷ್ಟೋ ಸರಿ ರಾಜರಾಜೇಶ್ವರ ನಗರದಲ್ಲಿ ಇರೋರು ರಾಜಾಜಿನಗರಕ್ಕೆ ಬಂದರೆ ಮಳೆನೇ ಇಲ್ವಾ, ನಮ್ಮಲ್ಲಿ ಅಷ್ಟೊಂದು ಮಳೆ ಬರ್ತಿದೆ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಈಗ ನಮ್ಮೂರಿನಲ್ಲಿ ಮಳೆ ಬಿದ್ದಿದೆ, ನಿಮ್ಮೂರ್ನ ಬಿದ್ದಿಲ್ವಾ? ಅದು ಈ ರೀತಿಯ ಚೆದುರದಂಥ ಮಳೆಗಳು. ಮೋಡ ಆಗ್ತಾ ಇಲ್ಲ, ಅವಿ ಇಲ್ಲ. ಅವಿ ಇದ್ರೆ ಖಂಡಿತ ಮೋಡ ಆಗಲೇಬೇಕು. ಹೌದು ಅಲ್ವಾ? ಅದು ಮಳೆ ಎಲ್ಲೋ ಒಂದು ಕಡೆ ಬೀಳಲೇಬೇಕು. ಅದು ಧರ್ಮವರಂ ಬೀಳ್ಬೋದು, ಅಥವಾ ಕೃಷ್ಣಗಿರಿ ಬೀಳ್ಬೋದು, ಅಥವಾ ನಮ್ಮ ತುಮಕೂರು ಬೀಳ್ಬೋದು, ಅಥವಾ ಹಾಸನ ಬೀಳ್ಬೋದು. ಎಲ್ಲೋ ಒಂದು ಕಡೆ ಮಳೆ ಬೀಳುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚಿನ ಮಳೆ ಯಾತಕ್ಕೆ ಬೀಳುತ್ತೆ ಅಂದರೆ ಅರಬ್ಬಿ ಸಮುದ್ರದಿಂದ ಬರ್ತಕ್ಕಂಥ ಮಾರುತಗಳು ಅಲ್ಲಿ ಮೊದಲು ಮಳೆ ಬೀಳಿಸ್ತವೆ. ಈ ಕಡೆಯಿಂದ ಬರೋವು ಈ ಕಡೆ ಬೀಳಿಸ್ತವೆ. ಈ ಮಧ್ಯದಲ್ಲಿ ಮಳೆನೇ ಇರಲ್ಲ. ಅವು ಬರೋ ಪರಿಸ್ಥಿತಿಯಲ್ಲೆಲ್ಲ ಅದಕ್ಕೆ ರೈನ್ ಶ್ಯಾಡೋ ಏರಿಯಾ ಅಂತ ಹೇಳ್ತಾರೆ. ನಮ್ಮ ಬೆಂಗಳೂರು ಉತ್ತರ, ಅಲ್ಲಿಂದ ಮುಂದಕ್ಕೆ ಹೋದರೆ ಗೌರಿಬಿದನೂರು, ಹಿಂದೂಪುರ, ಅನಂತಪುರ, ಕರ್ನೂಲು, ಅದೇ ಮುಂದಕ್ಕೆ ಹೋದರೆ ಮೆಹಬೂಬ್ ನಗರ, ಹಾಗೇ ಮುಂದಕ್ಕೆ ಹೋದರೆ ಆದಿಲಾಬಾದ್ ತನಕ ಹೋಗುತ್ತೆ, ನಮ್ಮ ಆಂಧ್ರ ಪ್ರದೇಶದ ಕೊನೆ ತನಕ. ಇದು ರೈನ್ ಶ್ಯಾಡೋ ಏರಿಯಾ ಅಂತ. ಸೊ ಈ ಸೌತ್ ಈಸ್ಟ್ ಮಾನ್ಸೂನು ಬರಲ್ಲ, ಸೌತ್ ವೆಸ್ಟ್ ಮಾನ್ಸೂನು ಬರಲ್ಲ, ನಾರ್ತ್ ಈಸ್ಟ್ ಮಾನ್ಸೂನು ಬರಲ್ಲ. ಅಂದರೆ ಬಿಸಿಲು ಬಂದರೆ ಆ ಮಟ್ಟಕ್ಕೆ, ಮಳೆ ಬಂದರೆ ಆ ಮಟ್ಟಕ್ಕೆ, ಬರದೆ ಹೋದರೆ ಏನೂ ಇಲ್ಲ. ಸೂರ್ಯ ಈ ಸರಿ ಹೀಟ್ ವೇವ್ ಯಾತಕ್ಕಿದೆ, ಈಗ ಯುರೋಪ್ನಲ್ಲಿ ಯಾತಕ್ಕಿದೆ ಅಂದರೆ ಸಿಗ್ನಲ್ ಲೈಟು ಹಾಗೆ ಕವರ್, ಪ್ಲಾಸ್ಟಿಕ್ ಕವರ್ ಮೆಲ್ಟ್ ಆಗ್ಬಿಟ್ಟಿದೆ, ಶೂಸು ಮೆಲ್ಟ್ ಆಗ್ತದೆ. ಅಂದರೆ ಯಾವ ಮಟ್ಟದ ಶಾಖ ಇದು? 47-48 ಡಿಗ್ರಿ ಬಂದಿದೆ. ನೋಡಿ, ಒಂದು ಹೇಳ್ತೀನಿ ಪ್ಲೀಸ್, ಈ ಸೋಲಾರ್ ರೇಡಿಯೇಷನ್ನು ನಾನು ತಮಗೆ ತಿಳಿದಿರೋ ಹಾಗೆ ನಾವು ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತೀವಿ. ಸೂರ್ಯ ಉತ್ತರಕ್ಕೆ ಚಲಿಸ್ತಾ ಹೋಗ್ತಾನೆ, ಉತ್ತರಕ್ಕೆ ಹೋಗ್ತಾ 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 ಆ ಲ್ಯಾಟಿಟ್ಯೂಡ್ಗೆ ಹೋಗ್ತಾನೆ. ನಮ್ಮ ಲ್ಯಾಟಿಟ್ಯೂಡ್ ಕ್ರಾಸ್ ಮಾಡಿ 23ಗೆ ಹೋಗ್ತಾನೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ, ಅದು 45-46 ಡಿಗ್ರಿ ತನಕ ಹೋಗಿ ಮತ್ತೆ ವಾಪಸ್ ಬರ್ತಾನೆ. ಅದು ಈ ಭೂಮಿ ತಿರುಗ್ತಾ ಇರುತ್ತೆ, ಸ್ಪಿನ್ ಇದೆ, ಆಕ್ಸಿಸ್ ಇದೆ. ದೆನ್ ಈ ಒಂದು ನಾರ್ತ್ವರ್ಡ್ ಆ್ಯಂಡ್ ಸೌತ್ವರ್ಡ್ ಮೂಮೆಂಟ್ ಇರುತ್ತೆ. ಅಲ್ಲಿ ಈಗ ಸೂರ್ಯ ಅಲ್ಲಿ ನೇರವಾಗಿರ್ತಾನೆ, ಅಲ್ಲಿ ಸೋಲಾರ್ ರೇಡಿಯೇಷನ್ ನೇರವಾಗಿ ಬೀಳುತ್ತೆ ಯುರೋಪ್ನಲ್ಲಿ. ಅಂಥ ಟೈಮ್ನಲ್ಲಿ ಈ ರಿಲೇಟಿವ್ ಹ್ಯೂಮಿಡಿಟಿ ಅಂತ ನಾನು ಹೇಳಿದೆ, ಅದು 50-60% ಮಾಯಿಶ್ಚರ್ ಇದ್ದರೆ ಗಾಳಿನಲ್ಲಿ ಅಷ್ಟು ಎಫೆಕ್ಟ್ ಆಗಲ್ಲ. ಈಗ ಒಂದು 30%ಗೆ ಬಂದ್ಬಿಟ್ಟಿದ್ರೆ 10% ಬಂದಿರ್ಬೇಕು. ಡ್ರೈ ಕಂಡೀಷನ್ಸ್ ಇರುತ್ತೆ, ಶುಷ್ಕ ಹವೆ ಅಂತೀವಿ, ಕರೆಕ್ಟ್, ಡ್ರೈ ಹೀಟ್ ಅಂತ. ಆ ಥರ ಬಂದಾಗ ಈ ಥರದ ಪ್ರಾಬ್ಲಮ್, ಹೀಟ್ ಎಫೆಕ್ಟ್ ಜಾಸ್ತಿ ಆಗುತ್ತೆ, ಕೂಲಿಂಗ್ ಕಮ್ಮಿ ಆಗುತ್ತೆ. ಸೊ ಈಗ ಒಂದು ಉದಾಹರಣೆ ಹೇಳ್ತೀವಿ. ನಾವಿಲ್ಲಿ ಕೂತಿದ್ದೀವಿ, ಸ್ವಲ್ಪ ಸೆಕೆ ಆಗ್ತಾ ಇದೆ, ನಾನು ಏರ್ ಕೂಲರ್ ಆನ್ ಮಾಡಿದೆ, ಅದು ಬರೀ ಫ್ಯಾನು. ಆಗ ಒಂದು ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ, ಕೂಲ್ ಆಗುತ್ತೆ. ಅದರಲ್ಲಿ ನೀರು ಹಾಕ್ಬಿಟ್ಟು ವಾಟ್ರ್ ಎವಾಪ್ರೇಟ್ ಆಗಿ ಆ ಕೂಲ್ ಏರ್ ಜೊತೆಗೆ ಅದು ನೀರು ಕೂಡ ಅದರಲ್ಲಿ ಯು ಕ್ಯಾನ್ ಫೀಲ್ ದಿ ಮಾಯಿಶ್ಚರ್. ಅದು ವೆರಿ ಟೈನಿ ಪಾರ್ಟಿಕಲ್ಸ್. ಆ ತಣ್ಣಗೆ ಅನುಭವ ಆಗುತ್ತೆ, ಅಂದರೆ ರೂಮ್ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ. ಅದು ರಿಲೇಟಿವ್ ಹ್ಯೂಮಿಡಿಟಿ. ಸೊ ವಾಟರ್ ಕಂಟೆಂಟ್ ಇದ್ದರೆ ಈ ಯುರೋಪ್ನಲ್ಲೂ ಕೂಡ ಇಷ್ಟೊಂದು ಆಗ್ತಿರ್ಲಿಲ್ಲ. ವೆರಿ ಡ್ರೈ ಸ್ಪೆಲ್ಸ್ ಇದೆ, ಅದು ಹೀಟ್ ವೇವ್ ಅನಿಸುತ್ತೆ. ರಾಜಸ್ಥಾನದಲ್ಲಿ ನಮಗೆ ರೆಗ್ಯುಲರ್ ಇದು, ಡೆಲ್ಲಿನಲ್ಲಿ ಕಾಮನ್ ಇದೆಲ್ಲ. ಲೂ ಅಂತಾರೆ, ಬಿಸಿ ಗಾಳಿ ಇರುತ್ತೆ. ಸೊ ಈ ರೀತಿ ಕೆಲವೊಮ್ಮೆ ಎಕ್ಸ್ಟ್ರೀಮ್ ಕೂಡ ಆಗುತ್ತೆ. ಇದಕ್ಕೆ ಎಕ್ಸ್ಟ್ರೀಮ್ ಆಗೋದಕ್ಕೆ ಕಾರಣ ನಾನು ಹೇಳಿದಾಗೆ ಸೋಲಾರ್ ಫ್ಲೇರಪ್ ಆದಾಗ, ಹೆಚ್ಚಿನ ಸೋಲಾರ್ ರೇಡಿಯೇಷನ್ ನಮ್ಮ ಕಡೆ ಬಂದರೆ ಈ ಕಂಡೀಷನ್ ಆಗುತ್ತೆ. ಬಟ್ ಈಗ ನ್ಯಾಸೋದವರಾಗಲಿ ನಮ್ಮ ಇಸ್ರೋದವರಾಗಲಿ ಬೇರೆ ಯಾರೂ ಕೂಡ ಸೋಲಾರ್ ಫ್ಲೇರಪ್ ಅಥವಾ ಸನ್ಸ್ಪಾಟ್ ಆ್ಯಕ್ಟಿವಿಟಿ, ಸನ್ಸ್ಪಾಟ್ ಒಂದು ಸರಿ ಹೆಚ್ಚಾಗ್ಬೋದು, ಸ್ವಲ್ಪ ಕಮ್ಮಿ ಆಗ್ಬೋದು ಬರ್ನಿಂಗ್, ಆ ರೀತಿಯ ಆ್ಯಕ್ಟಿವಿಟಿ ಯಾರೂ ರಿಪೋರ್ಟ್ ಮಾಡಿಲ್ಲ. ಅದಾದ ತಕ್ಷಣ ನಮ್ಮ ಎವ್ರಿಡೇ ದೊಡ್ಡ ದೊಡ್ಡ ಟೆಲಿಸ್ಕೋಪ್ಗಳು ಇಟ್ಕೊಂಡು ನೋಡ್ತಾ ಇರ್ತಾರೆ, ವಾಚ್ ಮಾಡ್ತಾ ಇರ್ತಾರೆ, ಆದಿತ್ಯ ಅಂತ ಅಬ್ಸರ್ವೇಷನ್ಸ್. ಸೊ ಯಾರೂ ಕೂಡ ರಿಪೋರ್ಟ್ ಕೊಟ್ಟಿಲ್ಲ. ಇವತ್ತಾದರೆ ನಾಳೆ ರಿಪೋರ್ಟ್ ಬಂದುಬಿಡುತ್ತೆ, ಎಕ್ಸೆಸಿವ್ ಫ್ಲೇರಪ್ ಅಂತ, ಸೋಲಾರ್ ಫ್ಲೇರಪ್, ಅದ್ಯಾವುದೂ ಬಂದಿಲ್ಲ. ಬ್ರಿಟಿಷ್ ಮತ್ತು ಯುರೋಪಿಯನ್ ಮೀಟಿಯಲಾಜಿಕಲ್ ಏಜೆನ್ಸೀಸು ಸ್ಲೈಟ್ಲಿ ಬೆಟರ್, ದೇ ಅಂಡರ್ಸ್ಟ್ಯಾಂಡ್ ದಿ ಫಿನಾಮಿನಾ ಬೆಟರ್. ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದೆ. ಯಾತಕ್ಕೆ ಅಂದರೆ ನಮ್ಮ ಏಜೆನ್ಸಿಗಳು, ನಾನು ಡೈರೆಕ್ಟಾಗಿ ಹೇಳ್ತೀನಿ, IMD ಅವ್ರು ನಮ್ಮ ಸಿಸ್ಟರ್ ಕನ್ಸರ್ನ್, ನಮ್ಮ ಜೊತೆ ಸ್ಟಾರ್ಟ್ ಆದ ಡಿಪಾರ್ಟ್ಮೆಂಟ್ ಅದು 1830s and 40s. ಸೊ ಅವರು ವಾಯುಪದರ ಮಾತ್ರ ಗಮನಿಸ್ತಾರೆ. ಆ ಮೋಡ್ಗಳು ಎಲ್ಲಿ ಜನ್ರೇಟ್ ಆದೋ, ಯಾವ ಕಡೆ ಹೋಗ್ತಾ ಇವೆ,
ಎಷ್ಟಿವೆ, ಯಾವ ಲೆವೆಲ್ನಲ್ಲಿವೆ ಅದನ್ನು ಗಮನಿಸಿ ಇಲ್ಲಿ ಮಳೆ ಬೀಳುತ್ತೆ, ದೊಡ್ಡ ಮಳೆ ಬರುತ್ತೆ, ತುಂತುರು ಮಳೆ ಬರುತ್ತೆ. ಉತ್ತರ ಒಳನಾಡಿನಲ್ಲಿ ಕೆಲವು ಕಡೆ ಜೋರು ಮಳೆ ಬರುವ ಸಾಧ್ಯತೆ ಇದೆ. ಇವೆಲ್ಲ ಜನರಲೈಸ್ಡ್ ಸ್ಟೇಟ್ಮೆಂಟ್. ಪ್ರಿಸೈಸ್ ಆಗಿ ಗುಲ್ಬರ್ಗದಲ್ಲಿ ಬೀಳುತ್ತೆ, ಬೆಂಗಳೂರಿನಲ್ಲಿ ಬೀಳುತ್ತೆ ಅಂತ ಅವ್ರು ಹೇಳೋದು ಭಾಳ ಕಡಿಮೆ. ಸೊ ಯಾತಕ್ಕೆ ಅಂದರೆ ಅವರು ಆ ವಾಯುಪದರಕ್ಕೆ ಇರತಕ್ಕಂಥ ನಂಟು ಲಿಂಕನ್ನು ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ನಾನು ಈಗಾಗಲೇ ಹೇಳಿರೋ ಹಾಗೆ, ಹಲವಾರು ಬಾರಿ ಹೇಳಿರೋ ಹಾಗೆ, ಭೂಮಿನಲ್ಲಿ 4 ಪದರಗಳಿವೆ. ಒಂದು ಶಿಲಾಪದರ, ಇನ್ನೊಂದು 2ನೇದು ಜಲಪದರ, 3ನೇದು ವಾಯುಪದರ, 4ನೇದು ಜೀವಪದರ. ಈ ಮೊದಲ 3 ಪದರಗಳ ಮೇಲೆ ಜೀವಪದರ ಡಿಪೆಂಡ್ ಆಗಿದೆ. ವಾಯುಪದರ ಇಲ್ಲ ಅಂದರೆ ನಾವು ಜೀವಿಗಳಿಲ್ಲ. ಜಲಪದರ ಇಲ್ಲ ಅಂದರೆ ಜೀವಿಗಳಿಲ್ಲ. ಹಾಗೆ ಶಿಲಾಪದರ ಇಲ್ಲ ಅಂದರೆ ಜೀವಿಗಳ ಅಸ್ತಿತ್ವ ಇಲ್ಲ. ಸೊ ಈ ಶಿಲಾಪದರದಲ್ಲಿ ಆಗೋ ಬದಲಾವಣೆಗಳು ಅಂದರೆ ನಾನು ಹೇಳಿದಾಗೆ ಕೆಲವೊಮ್ಮೆ ಹೈಪರ್ ವಾಲ್ಕೆನಿಕ್ ಆ್ಯಕ್ಟಿವಿಟಿ, ಸಿಕ್ಕಾಪಟ್ಟೆ ವಾಲ್ಕೆನಿಕ್ ಆ್ಯಕ್ಟಿವಿಟಿ ಆಗುತ್ತೆ. ಆಗ ಬಿಡುಗಡೆ ಆಗ್ತಕ್ಕಂಥ ಆವಿ ಅದು ಯಾವ ಕಡೆ ಹೋಗ್ತಾ ಇದೆ, ಅದು ಎಷ್ಟು ಮೋಡಕ್ಕೆ ಬರ್ತಾ ಇದೆ. ಸೊ ಅದನ್ನು ನಾವು ಗಮನಿಸಬೇಕು. ಸರ್, ನೀವು ಕಂಟಿನ್ಯೂಸ್ ಅಂತ ಮಾನಿಟರ್ ಮಾಡ್ತಾನೆ ಇದ್ದೀರಾ, ಪ್ರಪಂಚದಿಂದ ಮಾನಿಟರ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಅನ್ನೋದ್ರ 6 ತಿಂಗಳು ಯಾವ್ದಾದ್ರು ವಾಲ್ಕೆನೋ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಆವಿ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಸೊ ದಟ್ ಮಳೆ ಬರುತ್ತಾ? ಹೌದು, ಖಂಡಿತ. ನನಗಂತೂ ಇದ್ರ ಬಗ್ಗೆ ಬಹಳ ಕಾಷನ್ ಇದೆ, ಕುತೂಹಲ ಇದೆ. ನಾನು ಹೇಳಿದಾಗೆ ಕಿಲೋವಾ, ಹವಾಯಿ ತುಂಬ ದೊಡ್ಡ ಮಟ್ಟದ ಪ್ರಿಪ್ರೇಷನ್ ನಡೀತಾ ಇದೆ, ಬಿಲ್ಡಪ್ ಇದೆ. ಅದು ಮೌತ್ ಆಫ್ ದಿ ವಾಲ್ಕೆನೋ ಕಿಲೋವಾ ಏನಿದೆ ತುಂಬ ದೊಡ್ಡದದು. ಹಳೆ ಮಾವು ಅಂತ ಅದ್ರ ಹೆಸರು. ಅದು ಹೇಗಿಟ್ಟರೋ ಗೊತ್ತಿಲ್ಲ. ಹಳೆ ಮಾವು, ಹಳೆ ಮಾವು ಅಂತ, HALE MAU ಅಂತ. ಮಾವು. ಅಲ್ಲಿ ಅದು ಹಿಂದೆ ಒಮ್ಮೆ ಭೀಕರವಾಗಿ ಸ್ಫೋಟವಾಗಿತ್ತು. 2018-19ರಲ್ಲಿ ಸತತವಾಗಿ 3.5 ತಿಂಗಳು ಲಾವಾ ನದಿ ಥರ ಹರಿದು ಬಂದು ಸಮುದ್ರಕ್ಕೆ ಬಿದ್ದು ಆವಿಯಾಗಿ ಅದು ಮೋಡವಾಗಿ ನಮ್ಮ ಕಡೆ ಬಂದು ಅದು ಕೊಡಗು ದುರಂತಕ್ಕೆ ಅದು ಕೂಡ ಕಾರಣ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಯಾರು ವಿವರಣೆ ಕೇಳಿದ್ರು ನಾನು ಹೇಳ್ತೀನಿ. ಸೊ ಅದೆಲ್ಲ ನಮ್ಮ ಕೊಲೀಗ್ಸ್ ಕೇಳಿದ್ರು, ಕಿಲೋವಾ ಎಲ್ಲಿದೆ, ಹವಾ ಎಲ್ಲಿದೆ, ಕೊಡಗು ಎಲ್ಲಿದೆ? ಸ್ವಾಮಿ, ಭೂಮಿ ಒಂದೇ, ವಾಯುಪದರ ಒಂದೇ, ಒಂದು ಕಡೆ ಆಗಿದ್ದು ಇನ್ನೊಂದು ಕಡೆ ಕನೆಕ್ಷನ್ ಸರ್ ನೋಡಿ. ಅದು ಈಗ ಸಕ್ರಿಯವಾಗಿದೆ. ಆ ಕ್ರೇಟರ್ ಏನಿದೆ ಅದ್ರ ಒಳಗಡೆ 650 ಮೀಟ್ರ್ ಆಳ ಇತ್ತು. ಅದು ಹಿಂದೆ ಸ್ಫೋಟವಾದಾಗ ಅದು ನಿಧಾನವಾಗಿ ಫಿಲಪ್ ಆಗಿದೆ. ಈಗ 50 ಸರ್ತಿ ಅಟೆಂಪ್ಟ್ ಮಾಡಿದೆ ಹೊರಗಡೆ ಬರೋದಕ್ಕೆ, ಚಿಮ್ಮೋದಕ್ಕೆ. 50 ಬಾರಿ ಕೂಡ 50th ಎಪಿಸೋಡ್ 4 ದಿನ ಕೆಳಗಡೆ ಆಯಿತು. ಆ ಲಾವಾ ಫೌಂಟನ್ ಥರ ಮೇಲಕ್ಕೆ ನುಗ್ಗುತ್ತೆ. 700 ಅಡಿ, 800 ಅಡಿ, 1000 ಅಡಿ ಮೇಲಕ್ಕೆ ಚಿಮ್ಮುತ್ತೆ. ಬೃಂದಾವನ್ ಗಾರ್ಡನ್ಸಲ್ಲಿ ನೀರು ಚಿಮ್ಮದ ಹಾಗೆ. ಅದು 50ನೇ ಅಟೆಂಪ್ಟ್ ಆಗಿದೆ. ಈಗ ಆ ಕ್ರೇಟರ್ ಸಾಕಷ್ಟು ತುಂಬಿದೆ. ಇನ್ನು 1-2 ಅಟೆಂಪ್ಟ್ ಆದಮೇಲೆ ಅದು ಫೈನಲ್ ಎಕ್ಸ್ಪ್ಲೋಡ್ ಆಗ್ಬೋದು. ಅದಕ್ಕೆ ಮುಂಚೆ ಸೀಲ್ ಆಗಿಬಿಡುತ್ತೆ. ಕಂಪ್ಲೀಟ್ ಸೀಲ್ ಆದಾಗ ಒಳಗಡೆ ಪ್ರೆಷರ್ ಬಿಲ್ಡಪ್ ಆಗುತ್ತೆ. ಅದು ಒಮ್ಮೆಗೆ ಸ್ಫೋಟವಾದರೆ ಎಲ್ಲ ಒಟ್ಟಿಗೆ ಬರುತ್ತೆ. ಆಗ ನಮಗೆ ಒಂದು ಸ್ವಲ್ಪ ಹೆಚ್ಚಿನ ಮಳೆ ಬರೋ ಚಾನ್ಸ್ ಇದೆ ಕೂಡ. ಎಷ್ಟು ಸಮಯ ತಗೊಳುತ್ತೆ? ಇನ್ನೊಂದು 4-5 ತಿಂಗಳಲ್ಲಿ ಆಗ್ಬೋದು. ದೊಡ್ಡ ಭೀಕರ ಸ್ಫೋಟ 1924ರಲ್ಲಿ ಇದಾಗಿದೆ, 2018-19ರಲ್ಲಿ ಇದಾಗಿದೆ. ಹಿಸ್ಟಾರಿಕಲಿ ಆಗ್ಬೋದು, 26ಕ್ಕೆ ಆಗ್ಬೋದು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆ ರೇಂಜ್ಗೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಈ ತಾಲ್ ಅಂತ ಹೇಳಿದೆ ಫಿಲಿಪೀನ್ಸ್, ಅದು ಅಲರ್ಟ್ ಲೆವೆಲ್ 3ನಲ್ಲಿದೆ. 4ಗೆ ಬರಬೇಕು. 4ಗಾದ್ರೆ 45-50 ಸಾವಿರ ಅಡಿಗೆ ಏಕ್ದಮ್ ಚಿಮ್ಮುತ್ತೆ. ಆಗ ಹೆಚ್ಚಿನ ಆವಿ ಬರುತ್ತೆ. ತುಂಬ ದೊಡ್ಡದು. ತುಂಬ ದೊಡ್ಡದು. 60,000 ಅಡಿಗೂ ಹೋಗುತ್ತೆ. ನಿಮಗೆ ಜ್ಞಾಪಕ ಇರ್ಬೋದು, ತೋಬಾ 3 ವರ್ಷದ ಕೆಳಗಡೆ ಜೂನ್ 22, 2022 1,20,000 ಅಡಿಗೆ ಎತ್ತರಕ್ಕೆ ಚಿಮ್ಮಿತ್ತದೆ. ಅದು ಮೇಲಿನಿಂದ ಸ್ಯಾಟಲೈಟ್ ಅದನ್ನು ಕ್ಯಾಪ್ಚರ್ ಮಾಡಿತ್ತು. ಅದು ಅಪರೂಪ. ಅದು ಸಾಕಷ್ಟು ಪರಿಣಾಮ ಉಂಟು ಮಾಡಿತು. ಸೊ ಇದು ತಾಲು ಕೂಡ ಒಂದು ಕ್ಯಾಂಡಿಡೇಟ್. ನಂತರ ಇನ್ನೊಂದು ಘಟನೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ವೈಜ್ಞಾನಿಕವಾಗಿ. ಇದು ಯಾವುದೇ ರೀತಿಯ ಊಹಾಪೋಹ ಅಲ್ಲ, ಇದಕ್ಕೆಲ್ಲ ಆಧಾರ ಇದೆ, ಜಿಯಾಲಜಿನಲ್ಲಿ ಆಧಾರ ಇದೆ. ಈ 30 ಜುಲೈ 2025 ಕಳೆದ ವರ್ಷ ರಷ್ಯಾದ ಪೂರ್ವ ಭಾಗ, ಕಾಮ್ಚಟ್ಕಾ ದ್ವೀಪದ ಪೂರ್ವ ಭಾಗ 200 ಕಿಲೋಮೀಟರ್ ಪೂರ್ವದಲ್ಲಿ ವೆಸ್ಟರ್ನ್ ಪ್ಯಾಸಿಫಿಕ್ ಸಮುದ್ರ ತಳದಲ್ಲಿ 7.8ರ ಪ್ರಮಾಣದ ದೊಡ್ಡ ಭೂಕಂಪ ಆಯಿತು. ಅದರ ಪರಿಣಾಮ ಅಲ್ಲಿ ಹತ್ತಿರದ ಹಳ್ಳಿ ಪಟ್ಟಣಗಳಿಗಾಯಿತು. ತದನಂತರದಲ್ಲಿ ಅಲ್ಲಿದ್ದ 3-4 ಜ್ವಾಲಾಮುಖಿಗಳು ಏಕ್ದಮ್ ಸ್ಫೋಟವಾದ. ಯಾಕೆಂದರೆ ಅಷ್ಟು ದೊಡ್ಡ ಘಟನೆ ಆಗಬೇಕಾದ್ರೆ ಸಿಸ್ಮಿಕ್ ಪಂಪಿಂಗ್ ಆಗಿದ್ರೆ ಅಷ್ಟು ಮ್ಯಾಗ್ಮಾ ಮೇಲಕ್ಕೆ ಬಂದಿರುತ್ತೆ. ಇದು ರೈಸಿಂಗ್ ಆಫ್ ದಿ ಮ್ಯಾಗ್ಮಾ, ಇದು ಫಿನಾಮಿನಾ, ಸೈಂಟಿಫಿಕ್ ಫಿನಾಮಿನಾ. ಭೂಮಿ ಕ್ರಸ್ಟ್
ಸಾಲಿಡ್, ಅದ್ರ ಕೆಳಗಡೆ ಮ್ಯಾಂಟಲ್ನಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತವೆ ನಾವು ಅರ್ಥ ಮಾಡ್ಕೋಬೇಕು. ಜಿಯೋಥರ್ಮಲ್ ಗ್ರೇಡಿಯಂಟ್ಸಿಂದ ಮ್ಯಾಗ್ಮಾ ಲ್ಯಾಟ್ರಲ್ ಮೂವ್ ಆಗುತ್ತೆ, ಔಟ್ಲೆಟ್ ಸಿಕ್ಕಿದಾಗ ಹೊರಗಡೆ ಬರುತ್ತೆ. ಆ ರೀತಿ ಔಟ್ಲೆಟ್ಟು ಆಗ ಸಿಕ್ತದಕ್ಕೆ ಏಕ್ದಮ್ ಮ್ಯಾಗ್ಮಾ ಬಂತು, ಜ್ವಾಲಾಮುಖಿ ಸಕ್ರಿಯ ಆದ. ಆಸಕ್ತಿಕರ ವಿಷಯ, ಮೊದಲ ಬಾರಿಗೆ ನಾನು ಹೇಳ್ತಾ ಇದ್ದೀನಿ, ಇಡೀ ವಿಶ್ವದಲ್ಲೇ ಇದು ಫಸ್ಟ್ ಟೈಮ್ ಎಕ್ಸ್ಪ್ಲನೇಷನ್ ಯಾರಾದ್ರು ಕೊಡ್ತಾ ಇದ್ದರೆ ಐ ಕ್ಯಾನ್ ಸೇ ಕಾನ್ಫಿಡೆಂಟ್ಲಿ. ಆ 7.8 ಪ್ರಮಾಣದ ಭೂಕಂಪ ಆದಮೇಲೆ ನಿಯರ್ಲಿ 2.5 ತಿಂಗಳ ಕಾಲ ರೆಕಾರ್ಡ್ ಇದೆ, ಗೂಗಲ್ನಲ್ಲಿ ಯಾರು ಬೇಕಾದ್ರೂ ವಿಸಿಟ್ ಮಾಡ್ಬೋದು. 3000 ಆಫ್ಟರ್ ಶಾಕ್ಸ್ ಅದು. ಆಫ್ಟರ್ ಶಾಕ್ಸ್ ಅಂದರೆ 7.8ಗಿಂತ ಕಡಿಮೆ, 6, 6.5, 5, 4 ಈ ರೀತಿಯ ಘಟನೆಗಳು ಪ್ರತಿದಿನ 100-200 ಆಫ್ಟರ್ ಶಾಕ್ಸ್. ಪ್ರತಿಯೊಂದು ಒಂದು ಭೂಕಂಪ. ಅದರಲ್ಲಿ ಕೆಲವು ನಿಯರ್ಲಿ 2000 ಅರ್ಥಕ್ವೇಕ್ಸ್, ಟೆಕ್ಟಾನಿಕ್ ಅರ್ಥಕ್ವೇಕ್ಸ್, ಅವು ಡೀಪ್ ಸೀಟೆಡ್ 100-200 ಕಿಲೋಮೀಟರ್ ಆಳದಿಂದ ಬಂದವು. ಇನ್ನು 1000 ಅರ್ಥಕ್ವೇಕ್ಸ್ ವಾಲ್ಕನಿಕ್ ಅರ್ಥಕ್ವೇಕ್ಸ್, ಮೈನರ್ ಅರ್ಥಕ್ವೇಕ್ಸ್, 3.5 ಒಳಗಡೆ ಇವು. ಆ್ಯಂಡ್ ಶಾಲೋ ಫೋಕಸ್ 10 ಕಿಲೋಮೀಟರ್ಗಿಂತ ಮೇಲ್ಗಡೆ ಮಾತ್ರ ಜನರೇಟ್ ಆಗಿರೋದು. ಅಂದರೆ ಪ್ರತಿ ಕ್ಷಣ ಪ್ರತಿದಿನ ನಡೀತಾನೆ ಇತ್ತು. ಅಷ್ಟು ದಿನ ಕಳೆದ ವರ್ಷ ನಮ್ಮ ಮಧ್ಯ ಭಾರತದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಜೋರು ಮಳೆಗಳು ಬಂದವು. ಅದೇ ರೀತಿ ಇಂಡೋನೇಷಿಯಾ, ಥೈಲ್ಯಾಂಡು, ಇಂಡೋನೇಷಿಯಾ ಅಲ್ಲ ಸಾರಿ ನಮ್ಮ ಮಲೇಷಿಯಾ, ಥೈಲ್ಯಾಂಡು, ತೈವಾನು, ಫಿಲಿಪೀನ್ಸು ಅಲ್ಲೆಲ್ಲ ಮಳೆಗಳು ಬಿದ್ದವು. ಆ ಸಮುದ್ರ ತಳದಲ್ಲಿ ಆಗೋ ಘಟನೆಗಳು ಯಾವ ರೀತಿ ಮೋಡ ಉತ್ಪಾದನೆ ಆಗಿ ಎಲ್ಲೋ ಮಳೆ ಬೀಳುತ್ತೆ, ಎಲ್ಲೋ ಒಂದು ಕಡೆ ಮಳೆ ಬೀಳಲೇಬೇಕು. ಯಾಕೆ ಅಂದರೆ ಈ ವೇಪರ್ ಹೊರಗಡೆ ಬಂದಿದ್ದು ಒಂದೇ ಒಂದು ಮಾಲಿಕ್ಯೂಲ್ ಕೂಡ ಭೂಮಿಯ ಗುರುತ್ವಾಕರ್ಷಣ ಕ್ಷೇತ್ರದಿಂದ ಆಚೆ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗ್ರಾವಿಟೇಷನಲ್ ಫೀಲ್ಡ್ ಪ್ರತಿಯೊಂದನ್ನು ವಾಪಸ್ ಹೇಳ್ಕೊಂಡ್ಬಿಡುತ್ತೆ. ಎವ್ರಿ ಮಾಲಿಕ್ಯೂಲ್ ಕಮ್ಸ್ ಬ್ಯಾಕ್. ಸೊ ಹಾಗೆ ವೇಪರ್ ದಟ್ ಈಸ್ ರಿಲೀಸ್ ಟು ಗ್ರೇಟ್ ಹೈಟ್ಸ್, ಇನ್ಕ್ಲೂಡಿಂಗ್ ದಟ್ 1,20,000 ಫೀಟ್ ಹೈಟ್ ತೋಬಾ, ಅದು ಕೂಡ ವಾಪಸ್ ಬಂದು ಅದು ಟ್ರೋಪೋಸ್ಫಿಯರ್ ಇರ್ಬೋದು, ಸ್ಟ್ರಾಟೋಸ್ಫಿಯರ್ ಇರ್ಬೋದು, ಲ್ಯಾಟ್ರಲ್ ಡಿಸ್ಟ್ರಿಬ್ಯೂಟ್ ಆಗಿ ನಿಧಾನವಾಗಾದರೂ ಕೂಡ ಎಲ್ಲೋ ಒಂದು ಕಡೆ ಮಳೆ. ಗೂಗಲ್ನಲ್ಲಿ ಟೈಪ್ ಮಾಡಿ ತಂಬೋರಾ ವಾಲ್ಕೆನಿಕ್ ಎರಪ್ಷನ್ 1815 ಅಂತ 1815, ಅದು ಸೂಪರ್ ವಾಲ್ಕೆನೋ, ಕಳೆದ 10,000 ವರ್ಷಗಳಲ್ಲಾದಂತಹ ಅತಿ ದೊಡ್ಡ ಜ್ವಾಲಾಮುಖಿ ಸ್ಫೋಟ. ಹಾಗೆ 1883 ಕ್ರಾಕಟೋವಾ ನಮ್ಮ ಸುಮಾತ್ರ ದಕ್ಷಿಣ ಭಾಗದ ಆಗಿತ್ತು. ಬಟ್ ನೀವು ತಂಬೋರಾವು ನೋಡಿ ಪುಟಗಟ್ಟಲೆ ಇನ್ಫಾರ್ಮೇಷನ್ ಬಂದುಬಿಡುತ್ತೆ ನಿಮಗೆ. ಆಗ ಬಿಡುಗಡೆ ಆದಂಥ ಆವಿ 92 ಕಿಲೋಮೀಟರ್ ಎತ್ತರಕ್ಕೆ ಜಂಪ್ ಆಗಿತ್ತು. ಅದು ನಿಧಾನಕ್ಕೆ ಸ್ಟ್ರಾಟೋಸ್ಫಿಯರ್ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿ ಅಥವಾ ಕಾನ್ಸಂಟ್ರೇಟ್ ಆಗಿ ಯುರೋಪ್ ಮತ್ತು ಇಂಗ್ಲೆಂಡಲ್ಲಿ 130 ದಿನಗಳ ಮಳೆ ಬಿದ್ದಿತ್ತು. ಅನ್ಇಮ್ಯಾಜಿನಬಲ್. 10 ನಿಮಿಷ ಬಿಡು ಕೊಡ್ದಾಗೆ. ನೀವು ಫ್ರಾಂಕನ್ಸ್ಟೈನ್ ಕಾದಂಬರಿಯ ಮೊದಲ ಪುಟದಲ್ಲಿ ಇದನ್ನು ಓದಿ, ಮೇರಿ ಶೆಲ್ಲಿ ಕಾದಂಬರಿ, PB ಶೆಲ್ಲಿ ಮತ್ತು ಲಾರ್ಡ್ ಬೈರನ್ ಅದನ್ನು ಡಾರ್ಕ್ನೆಸ್ ಎನ್ನುವ ಒಂದು 80 ಸಾಲುಗಳ ಒಂದು ಕವನದಲ್ಲಿ ಅಂದಿನ ಚಿತ್ರಣವನ್ನು ಹಿಡಿದಿಟ್ಟಿದ್ದಾರೆ. ಆಗ ಬಿಡುಗಡೆಯಾದ ಬೂದಿ ಎಷ್ಟಿತ್ತು ಅಂದರೆ ಅದೇ ಒಂದು ಲೇಯರ್ ಆಗ್ಬಿಡ್ತು. ಅದು ಹೇಗೆ ಅಂದರೆ ಮಧ್ಯಾಹ್ನ ರಾತ್ರಿ ಕಗ್ಗತ್ತಲು ಅನ್ನೋ ಥರ ಕತ್ಲಾಗ್ಬಿಡ್ತು. ಕ್ಯಾಂಡ್ಲ್ ಉರಿಸಿ ಬದುಕಿದ್ರು ಜನ ಮಧ್ಯಾಹ್ನದಲ್ಲಿ. ಅದು ಆಗೋದ ಮೇಲೆ ತಿನ್ನೋದಕ್ಕೇನೂ ಇಲ್ಲ, ಕುಡಿಯೋದಕ್ಕೇನೂ ಇಲ್ಲ, ಬೆಳೆ ಇಲ್ಲ, ದೊಡ್ಡ ಭೀಕರ ಕ್ಷಾಮ ಆ ಪ್ರದೇಶಗಳಲ್ಲಿ. ಕ್ಯಾಂಡ್ಲ್ ಆಗೋದ್ಮೇಲೆ ಎಲ್ಲ ಬರೆದಾದ್ಮೇಲೆ ಕಿಟಕಿದು ಮರದ ಪೀಸ್ ತಗೊಂಡು ಬರೆದು ಮಾಡಿ ಬದುಕಿದ್ರು. ಆಗ ಆ ಕಾಲ ಅದನ್ನು ಅವರು ಹಿಡಿದಿಟ್ಟಿದ್ದಾರೆ ಲಾರ್ಡ್ ಬೈರನ್. ಅದೇ ಟೈಮ್ನಲ್ಲೇ ಜರ್ಮನಿನಲ್ಲಿ ದೊಡ್ಡ ಕ್ಷಾಮ ಬೀಳುತ್ತೆ. 3 ಲಕ್ಷ ಜರ್ಮನ್ರು ಅಮೆರಿಕಾಗೆ ವಲಸೆ ಹೋಗ್ತಾರೆ ಅವ್ರ ನೆಲ ಬಿಟ್ಟು. ಅದರಲ್ಲಿ ಟ್ರಂಪ್ ಅವರ ವಂಶಜರು ಇರ್ತಾರೆ, ಆನ್ಸೆಸ್ಟರ್ಸ್ ಆಫ್ ಟ್ರಂಪ್. ಜರ್ಮನಿ ಟು ಅಮೆರಿಕಾ 3 lakh ಜರ್ಮನ್ಸ್ ಮೈಗ್ರೇಟೆಡ್ ಟು ಅಮೆರಿಕಾ. ಅದರಲ್ಲಿ ಟ್ರಂಪ್ ಆನ್ಸೆಸ್ಟರ್ಸ್ ಇದ್ದಾರೆ. ಅದರಿಂದಾಗಿ ಟ್ರಂಪ್ಗೆ ಈ ಕ್ಲೈಮೇಟ್ ಚೇಂಜ್ಗೆ ಅಸಲಿ ಕಾರಣ ಏನು ಅಂತ ಗೊತ್ತು. ಅದರಿಂದಾಗಿ ಅವರು ಪ್ಯಾರಿಸ್ ಟ್ರೀಟಿಗೆ ಸೈನ್ ಹಾಕಲಿಲ್ಲ. ಅವ್ರು ಹೇಳಿದ್ರು, ದಿಸ್ ಕ್ಲೈಮೇಟ್ CO2 ಥಿಯರಿ ಇಸ್ ಅ ಬಂಕಮ್ ಥಿಯರಿ, ಇಟ್ಸ್ ಅ ಫೇಕ್ ಥಿಯರಿ, ಐ ಆಮ್ ನಾಟ್ ಗೋಯಿಂಗ್ ಟು ಸೈನ್. ಮೈ ಇಂಟೆನ್ಷನ್ ಈಸ್ ನಾಟ್ ಟು ಸೇವ್ billions of dollars for climate research. Whether you do research on climate change or not, climate change will be going on its own ಅಂತ. ಆ್ಯಂಡ್ ಅವ್ರು ಹೇಳಿದ್ರು, ಅಮೆರಿಕಾನೇ ಮೇಯ್ನ್ ಫಂಡಿಂಗ್ ಕೊಡ್ತಾ ಇದ್ದಿದ್ದು ಕ್ಲೈಮೇಟ್ UN ಗೆ.
IPCC ಅದಕ್ಕೆಲ್ಲ ಬಿಲಿಯನ್ಸ್ ಆಫ್ ಡಾಲರ್ಸ್. ಅದನ್ನು ನಿಲ್ಲಿಸ್ಬಿಟ್ರು ಅವ್ರು ಟೋಟಲಾಗಿ, ಕೊಡಲ್ಲ ನಾನು ಅಂತ. ಯಾಕೆಂದರೆ ವೇಸ್ಟ್ ಅಂತ. ಅದು ಅವ್ರು ಏನು ಇವ್ರು ರಿಸರ್ಚ್ ಮಾಡೋದು, ಗ್ಲೇಷಿಯರ್ ಲೆವೆಲ್ ಎಷ್ಟಿದೆ, ಎಷ್ಟು ಮುಂದಕ್ಕೆ ಬಂದಿದೆ, ಎಷ್ಟು ಹಿಂದಕ್ಕೆ ಹೋಗಿದೆ, ಪಾಯಿಂಟ್. ಆ್ಯಂಡ್ ಸಮುದ್ರದ ಮಟ್ಟ ಎಷ್ಟು ರೈಸ್ ಆಯಿತು, ಎಷ್ಟು ಕಮ್ಮಿ ಆಯಿತು, ಆ್ಯಂಡ್ ಟೆಂಪ್ರೇಚರ್ ಎಷ್ಟು ಇನ್ಕ್ರೀಸ್ ಆಯಿತು, ಎಷ್ಟು ಕಮ್ಮಿ ಆಯಿತು. ಗ್ಲೋಬಲ್ ಟೆಂಪ್ರೇಚರ್ 1.5, 1.8, 2 ಡಿಗ್ರಿ ರೈಸ್ ಅವೆಲ್ಲ ನೋಡಿ. ಆವ್ರೇಜ್ ತಗೊಂಡು ಅವ್ರು ಹೇಳ್ತಾರೆ, ಆವ್ರೇಜಸ್ ಆರ್ ಆವ್ರೇಜಸ್. ಈಗ ಆವ್ರೇಜ್ ಯಾವ ರೀತಿ ಅಂದರೆ, ಅಂಬಾನಿ ಸ್ಯಾಲ್ರಿ, ಮಂತ್ಲಿ ಸ್ಯಾಲ್ರಿ ಪ್ಲಸ್ ನನ್ನ ಸ್ಯಾಲ್ರಿ ಎರಡು ಕೂಡ್ಬಿಟ್ಟು ಡಿವೈಡ್ ಬೈ 2, ದಟ್ ಈಸ್ ಆವ್ರೇಜ್ ಇಂಡಿಯನ್ ಸ್ಯಾಲ್ರಿ ಅಂತ ಹೇಳೋಕ್ಕಾಗುತ್ತೆ? ಇಲ್ಲ ಅಲ್ವಾ? ಆವ್ರೇಜ್ ಈಸ್ ಆವ್ರೇಜ್. ಸೊ ಹಾಗೆ ಪ್ರತಿ ಪ್ರಾವಿನ್ಸ್ಗೂ ಕೂಡ ಭೂಮಿನಲ್ಲಿ ತನ್ನದೇ ಆದ ಸರೌಂಡಿಂಗ್ಸ್ ಇದೆ, ಕ್ಲೈಮೇಟ್ ಇದೆ. ಎವ್ರಿ 1 ಕಿಲೋಮೀಟರ್ ಲ್ಯಾಟ್ರಲಿ ಆ್ಯಂಡ್ ವರ್ಟಿಕಲಿ ಅಟ್ಮಾಸ್ಫಿರಿಕ್ ಪ್ಯಾರಾಮೀಟರ್ಸ್ ಚೇಂಜ್ ಆಗ್ತವೆ. ಪ್ರೆಷರ್, ಟೆಂಪ್ರೇಚರ್, ರಿಲೇಟಿವ್ ಹ್ಯೂಮಿಡಿಟಿ ಆ್ಯಂಡ್ ವಿಂಡ್ ಸ್ಪೀಡ್ ಆ್ಯಂಡ್ ಡೈರೆಕ್ಷನ್ ಇವು ಚೇಂಜ್ ಆಗ್ತವೆ. ಕಾನ್ಸ್ಟೆಂಟ್ ಆಗಿಲ್ಲ. ಯಾವುದೋ 1 ಕಿಲೋಮೀಟರ್ ಎತ್ತರದಲ್ಲಿ ಯೂನಿಫಾರ್ಮ್ ಕಂಡೀಷನ್ ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ಎವ್ರಿ ಕಿಲೋಮೀಟರ್ ವರ್ಟಿಕಲಿ ಆ್ಯಂಡ್ ಲ್ಯಾಟ್ರಲಿ ಚೇಂಜ್ ಆಗುತ್ತೆ. ಇದು ಅಟ್ಮಾಸ್ಫಿಯರು. ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅರ್ತ್ ಸೈನ್ಸಲ್ಲಿ ಇವು 4 ಪದಗಳನ್ನು ಒಟ್ಟಿಗೆ ಓದಬೇಕು. ಅದು ಭೂವಿಜ್ಞಾನಿಗಳ ಕೆಲಸ. ಏರ್ ಈಸ್ ಆಲ್ಸೋ ಅವರ್ ಡೊಮೈನ್. ನಾವು ಅದಕ್ಕೆ ಗಮನ ಕೊಟ್ಟಿರಲಿಲ್ಲ ಇಷ್ಟು ವರ್ಷ. ನಾನೊಬ್ಬನೇ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಹೇಳ್ತಾ ಇರೋದು, ವಾಟ್ ಈಸ್ ವಾಟ್ ಅಂತ. ಅಲ್ಲ, ಅದಕ್ಕೆ ನಾವು ನಿಮ್ಮ ಹತ್ರ ಬರ್ತೀವಿ ಯಾವಾಗಲೂ ಈ ಥರದ್ದೆಲ್ಲ ಇದ್ದಾಗ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ಸ್ ಅಲಾಟ್. ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಹೇಗೆ ಅದನ್ನು ಬಿಹೇವ್ ಮಾಡುತ್ತೆ ಅಂತ ಹೇಳೋದು ಮತ್ತು ತಿಳಿದುಕೊಳ್ಳೋದು ಎರಡು ತುಂಬ ಕಷ್ಟದ ವಿಚಾರ. ಯಾಕೆಂದರೆ ಅದು ಒಂಥರ ಈ ರಾಕೆಟ್ ಸೈನ್ಸ್ ಇದ್ದಂಗೆ. ಬಟ್ ಅಷ್ಟೇ ಸರಳವಾಗಿ ತುಂಬ ಚೆನ್ನಾಗಿ ಜನಸಾಮಾನ್ಯರಿಗೂ ಅರ್ಥ ಆಗೋ ರೀತಿಯಲ್ಲಿ ಮತ್ತು ಯಾರ್ಯಾರು ಇದರಿಂದ ಎಚ್ಚೆತ್ಕೋಬೇಕು ಅನ್ನೋದನ್ನು ಕೂಡ ಡಾಕ್ಟರ್ HSM ಪ್ರಕಾಶ್ ಭೂವಿಜ್ಞಾನಿಗಳು ನ್ಯೂಸ್ ಮೂಲಕ ಈ ಕ್ಷಣಕ್ಕೆ ಅದು ಬೇಕಾಗಿರುವಂಥ ಮಾಹಿತಿ ಆಗಿರೋದ್ರಿಂದ ಇದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾವು ಮಾಡಿದ್ದು. ಹೋಪ್ ನಿಮ್ಗೆ ಇದು ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತು ಒಂದಷ್ಟು ನಾಲೆಡ್ಜಬಲ್ ಆಗಿತ್ತು. ಜ್ಞಾನಾರ್ಜನೆಗೆ ಇದು ಮತ್ತಷ್ಟು ಪುಷ್ಟಿ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಥ್ಯಾಂಕ್ ಯು ನ್ಯೂಸ್ ನೋಡಿದ್ದಕ್ಕೆ. ನಾನು ಇಷ್ಟೊತ್ತು ಏನು ವಿಷಯಗಳು ಹೇಳಿದ್ದೀನಿ, ಇವೇನು ಹೊಸ ವಿಷಯಗಳಲ್ಲ. ಆಲ್ರೆಡಿ ನಡೀತಾ ಇತ್ತು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದ. ಭೂಮಿ ಹುಟ್ಟಿದಾಗಲಿಂದ ಇದೇ ರೀತಿಯ ಪ್ರಕ್ರಿಯೆಗಳು ನಡ್ಕೊಂಡು ಬಂದಿವೆ. ನಾವು ಈಗ ಗಮನ ಕೊಡ್ತಾ ಇದ್ದೀವಿ. ನಾನು ಹೇಳಿದ ಪ್ರತಿಯೊಂದು ಇವೆಂಟ್, ಯಾವ ಹೆಸರು ಹೇಳಿದೆ, ಯಾವ ವರ್ಷ ಹೇಳಿದೆ, ಅದು ನಿಮಗೆ ಗೂಗಲ್ನಲ್ಲಿ ಸಿಗುತ್ತೆ. ದಯವಿಟ್ಟು ನೀವು ವಿಸಿಟ್ ಮಾಡಿ. ನಮ್ಮ ಅತಿಥಿಗಳಾದ ಪ್ರಸಿದ್ಧ ಭೂವಿಜ್ಞಾನಿ ಡಾಕ್ಟರ್ HSM ಪ್ರಕಾಶ್ ಅವರಿಗೆ ಒಂದು ಪ್ರೀತಿಯ ಗೌರವ. ನೈಸ್ ಗೆಸ್ಚರ್. ಥ್ಯಾಂಕ್ ಯು, ವೆರಿ ನೈಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.